ನೀವಿಬ್ರು ನಿಮ್ಮ ಲವ್ ಸ್ಟೋರಿನ ಹಂಚ್ಕೊಂಡು ಹೇಳಬೇಕು. ನೀವೊಂದು ಸೆಂಟೆನ್ಸ್ ಅವ್ರೊಂದು ಸೆಂಟೆನ್ಸ್. ಇವಾಗ ನಾವು ಕೀರ್ತಿ ಅಣ್ಣಂಗೆ ಒಂದು ಶ್ರುತಿ ಕೊಡೋಣ. ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಅವ್ರ ವೈಫ್ ಹೇಳ್ತಿದ್ರು. ಸೊ ಹಾಡೋದು ಆಮೇಲೆ ಫಸ್ಟ್ ಶ್ರುತಿ ಕೊಡಿ. ಕೊಡು ಕೊಡು. ಶ್ರುತಿ ಎಲ್ಲಿ ಬಂದಿಯಾಳ? ಶ್ರುತಿ ಕೇಳಿದ್ರೆ ಎಲ್ಲಿಂದ ಕರ್ಕೊಂಡ್ ಕಾಲ್ ಮಾಡಿ, ಅವ್ರ ವೈಫ್ ಕಾಲ್ ಮಾಡಿ ಇಮಿಡಿಯೇಟ್ಲಿ. ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆದ್ರೆ ಎಲ್ಲ ಸ್ಟೇಜಲ್ಲಿ ಇರ್ತಾರೆ. ನಮ್ಮ ಅಣ್ಣ ಅವಾಗ ವಾಶ್ರೂಮ್ಗೆ ಹೋಗಿ ಬರ್ತಿರ್ತಾರೆ. ಕರೆಕ್ಟ್. ಯಾಕೆ? ಗುಡ್ ರಿಸರ್ಚ್. ಹಾಗೆ ಮೈನಸ್ ಏನು ಅಂದ್ರೆ ಬೇಜಾನ್ ಫ್ಲರ್ಟ್ ಮಾಡ್ತಾರೆ, ಇದು ನಮಗೂ ಗೊತ್ತು. ಬಟ್ ಶಿ ಈಸ್ ವೆರಿ ಪ್ರಾಕ್ಟಿಕಲ್, ಶಿ ಈಸ್ ವೆರಿ ಬ್ರಾಡ್ ಮೈಂಡೆಡ್. ಪ್ಲೀಸ್ ಬೇಡ ಇದು. ನೋಡಿ ಅವಳೇ ಸಿಕ್ಕಾಕೊಂಡು ಇವಾಗ ಬೇಡ ಅಂತ ಹೇಳ. ನನಗೆ ಗೊತ್ತಿಲ್ಲ, ನಾನು ಯಾವ್ದಕ್ಕೂ ಹೇಳಲ್ಲ ಇಷ್ಟ ಇರಿ ಅಂತ. ಐ ಆಮ್ ಸಾರಿ ಟು ಟೆಲ್ ಯು, ನಿಜವಾಗ್ಲೂ ಇದು ಹೇಳಬಾರ್ದು ಅಂದರೆ ವೇದಿಕೆಗಳಲ್ಲಿ, ಬಟ್ ವಿಚಾರ ಗೊತ್ತಿರಬಹುದೇನೋ ನಿಮಗೆ, ಇಲ್ಲ ಇಲ್ವೇನೋ. ನೀನಾದ್ಗೆ ನಿಮ್ಮ ಜೊತೆ ಮದುವೆಗೆ ಮುಂಚೆ ಇನ್ನೊಂದು ಮದುವೆ ಆಗಿತ್ತು. ಹೌದಾ? ಅದನ್ನು ಹೇಳಿದಾನೋ ಇಲ್ಲೋ ಗೊತ್ತಿಲ್ಲ. ಹೇಳಿದ ಸೀರಿಯಲ್ ಬಿಡ್ತಾ ಇದ್ದೀನಿ ಅಥವಾ ಸೀರಿಯಲಿಂದ ಒಂದು ಬ್ರೇಕ್ ತಗೋತಾ ಇದ್ದೀನಿ ಅಂತ ಹೇಳಿದಾಗ ಅವಳು ಎಷ್ಟು ಬಿಕ್ಕಿ ಹತ್ಲು ಅಂದ್ರೆ ಅವಳು ನಿಜವಾಗ್ಲೂ ತುಂಬಾ ಪಾಲ್ಗಡಲ ಕಡೆವಾಗ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ರೆಡಿ 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 ಸರ್, ರೆಡಿ ಟೇಕ್ ರೆಡಿ. ತಗೊಂಡು ಲಾಸ್ಟ್ ಟೇಕ್ ತಗೋ, ಟ್ರೈ ಮಾಡಿ. ಸರ್ ನಂಗೆ ಇದೆಲ್ಲ ಆಗಲ್ಲ ಸರ್, ನಾನು ಮನೆಗೆ ಹೋಗ್ತೀನಿ ಬಿಡಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಸೊ ಎಸ್ ಆರ್ ನೋ ಅಂತ. ಹಾಂ, ನಾವಿಬ್ರು ಗಂಡ ಹೆಂಡ್ತಿರ್ಗಿಂತ ಹೆಚ್ಚಾಗಿ ಫ್ರೆಂಡ್ಸು. ಎಸ್. ಸೊ ಹಂಗಾರೆ ನಾವಿಬ್ರು ಗಂಡ ಹೆಂಡ್ತಿರಲ್ಲ. ಎಸ್. ಇದು ಯಾವ ಥರ ಸಂಬಂಧ ಗುರು? ಆದರೆ ಇದು ತುಂಬಾ ಟ್ರಿಕ್ಕಿ ಪ್ರಶ್ನೆ. ನೀವು ಕೇಳಿದ್ದಕ್ಕೆ ಅವಳು ಇಲ್ಲ ಅಂತ ಹೇಳ. ಅವಳು ಹೆಂಡ್ತಿಗೆ ಕೋಪ ಬಂದಾಗ ಮನೆಯಲ್ಲಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗುತ್ತೆ. ಎಸ್ಪೆಷಲಿ ಅಡುಗೆ ಮನೆ ಪಾತ್ರೆಗಳ ಸೌಂಡ್ ಜಾಸ್ತಿ ಆಗುತ್ತೆ. ಅಬ್ಸಲ್ಯೂಟ್ಲಿ ನಾಟ್. ಅಯ್ಯೋ ಸುಳ್ಳು. ಎಲ್ಲರ ಮನೆ ಥರ ನಮ್ಮ ಮನೇಲೂ ಹೆಂಡತಿ ಮಾತೇ ನಡೆಯೋದು. ಭ್ರಮೆ. ಈ ಆ್ಯಕ್ಟಿಂಗ್ ಎಲ್ಲ ಶೂಟಿಂಗಲ್ಲಿ ಇಟ್ಕೊಂಡು ನನ್ನ ಹತ್ರ ಬೇಡ ಅನ್ನೋ ಡೈಲಾಗ್ ಅವಾಗವಾಗ ಕೇಳಿಸ್ತಾ ಇರುತ್ತೆ. ನಮಗೆ ನಮ್ಮ ಸೀರಿಯಲ್ ನೋಡೋಕ್ಕೂ ಟೈಮ್ ಇಲ್ಲ. ಟೈಮ್ ಇದೆ, ನೋಡ್ತೀರಾ? ನಿಜ ಹೇಳ್ತೀನಿ, ಅವಾಗವಾಗ ನೋಡ್ತೀನಿ. ನಾನು ದಿನ ನಿನಾದ್ಗೆ ನೆಕ್ಸ್ಟ್ ಒಂದು ಒಳ್ಳೆ ಆಫರ್ ಬಂದು ಆ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಬೇಡ ಅಂತ ರಮ್ಯಾ ಹೇಳಿದ್ರೆ ನಿನಾದ್ ಮಾಡಲ್ಲ. ರಮ್ಯಾ ಹೇಳ್ದಂಗೆ ಕೇಳ್ತಾರೆ. ಕೇಳಲ್ವಾ? ನಾ ಹೇಳಲ್ಲ. ಅವಳು ಹೇಳಿದ್ರು ನಾನು ಕೇಳಲ್ಲ. ಅದೊಳಗೂ ಗೊತ್ತು, ಆ್ಯಕ್ಟಿಂಗ್ ವಿಷಯದಲ್ಲಿ ನಾನು ಏನು ಹೇಳ್ತೀನೋ ಅದೇ, ಅಂದರೆ ನನ್ನ ಪ್ರೊಫೆಷನ್. ನಮಗೆ ಅಂತ ನಮಗೆ ಟೈಮ್ ಸಿಗೋದೇ ಕಡಿಮೆ. ನಾವು ವೀಕೆಂಡ್ ದಂಪತಿಗಳು. ನಿಜ. ಮುಂದಿನ ವರ್ಷದಲ್ಲಿ ನಮ್ಮ ಮನೆಗೆ ಪುಟ್ಟ ಅತಿಥಿ ಬರೋ ಪ್ಲಾನಿಂಗ್ ಇದೆ. ಗೊತ್ತಿಲ್ಲ, ಇನ್ ಬಿಟ್ವೀನ್ ನೋಡುವ. ಅಲ್ಲ, ನಾಯಿ ಮರಿ ತರ್ತೀನಿ ಅಂದ್ರಲ್ಲಪ್ಪ. ನನ್ನ ಮೇಲೆ ಆಣೆ ಇಟ್ಟಳು. ಪುಟ್ಟ ಅತಿಥಿ ಅಂದರೆ ನಾಯಿ ಮರೆಯೋದು. ಹೌದು, ಅದು ಡೌಟೇ, ಗೊತ್ತಿಲ್ಲ. ನಾನು ಸಿಗಾಕೊಂಡೆ. ಅಣ್ಣ ಲೈಟ್ ಆಫ್ ಮಾಡೇ ಬಿಟ್ಟ ಡೈರೆಕ್ಟಾಗಿ. ಮದುವೆ ಮುಂಚೆಗಿಂತ ಮದುವೆ ಆದ್ಮೇಲೆ ಸ್ವಾತಂತ್ರ್ಯ ಜಾಸ್ತಿ ಸಿಕ್ಕಿದೆ. ಅನ್ಫಾರ್ಚುನೇಟ್ಲಿ. ಓ ಮೈ ಗಾಡ್, ಇದು ಯಾವ ಥರ ದಾಂಪತ್ಯ ಗುರು? ಅಸಹ್ಯ. ನಿನಾದ್ಗೆ ಮೊದಲು ರಮ್ಯಾ, ಆಮೇಲೆ ಆ್ಯಕ್ಟಿಂಗು. ವೆಯ್ಟ್ ಮಾಡಬೇಡ, ರಮ್ಯಾ ತೋರಿಸ್ಲಿ ಅಂತ. ಓಹೋ, ಈ ಖುಷಿಗೆ 2 ರೇಟ್ ಕಡಿಮೆ ನೀನು. ರಮ್ಯಾಗಿಂತ ನಿನಾದ್ ಚೆನ್ನಾಗಿ ಅಡುಗೆ ಮಾಡ್ತಾನೆ. ರಮ್ಯಾ ಒಂದು ನಾನು ಕೊಟ್ಟೆ ಅಂತ ಇನ್ನೊಂದು ಕೊಡ್ತಾಳೆ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಇವಾಗ 2 ಮತ್ತೆ ಎಕ್ಸ್ಟ್ರಾ ಆಡ್ ವಾಪಸ್. ರಮ್ಯಾ ಮೈಂಡ್ ವಾಯ್ಸು ಬಾಯಿಗೆ ಇಡಕ್ಕಾಗಲ್ಲ, ಆದ್ರೂ ಹಾಳಾಗೋಗ್ಲಿ ಕ್ಯಾಮ್ರಾ ಮುಂದೆ ತೋರ್ಸೋಣ.
ನೀವು ಮಾಡ್ಕೊಂಬರ್ಬೇಕು ಇವತ್ತು ಏನಾದರೂ. ಮನೇಲಿ ರಮ್ಯಾನೇ ಫೈನಾನ್ಸ್ ಮಿನಿಸ್ಟರ್. ರಮ್ಯಾಗೂ ಆ್ಯಕ್ಟಿಂಗ್ ಚಾನ್ಸ್ ಬಂದಿದೆ, ಆದರೆ ಒಪ್ಕೊಂಡಿಲ್ಲ. ನಿನಾದ್ಗೆ ಬಿಗ್ ಬಾಸ್ ಆಫರ್ ಬಂದಿದೆ, ಆದರೆ ಹೋಗಿಲ್ಲ. ಬಟ್ ನಂಗೆ ಇಷ್ಟ ಇದೆ ನಿನಾದ್ ಬಿಗ್ ಬಾಸ್ಗೆ ಹೋಗ್ಬೇಕಂತ. ಹೋಗ್ಬೇಕಂತನಾ? ಅವ್ನು ಹೋಗಿಲ್ಲ ಅಂದ್ರೆ ನಾನಂತೂ ಹೋಗ್ತೀನಿ, ಆಫ್ ಚಾನ್ಸ್ ಸಿಕ್ಕಿದ್ರೆ. ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದ್ರು ಫೈನಲ್ ಎಪಿಸೋಡ್ಗೆ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಕರೀರಿ ರಮ್ಯಾನ. ಇವಾಗ ಹೋಗಲ್ವಂತೆ, ಹಾಂ, ಅವಳು ಫುಲ್ ಫ್ರೆಶ್ ಆಗಿ ಸ್ಟಾರ್ಟಿಂಗಿಂದನೇ ಹೋಗ್ಬೇಕಂತೆ. ಫ್ರೆಶ್ ಆಗೇನೆ ನೀವು ನೆಕ್ಸ್ಟ್ ಸೀಸನ್ ಮನೆ ಕಟ್ತಿರ್ತೀರಲ್ಲ, ಆಗಲೇ ಕರೆದು ಬಿಡಿ ಬಿಗ್ ಬಾಸ್. ಮೊದ್ಲು ಪೂಜೆ ನಡಿಬೇಕಾದ್ರೆ ಹೋಗ್ಬಿಡಮ್ಮ. ನಾವಿಬ್ರು ಸುಳ್ಳು ಹೇಳೋದು ಬಿಟ್ಬಿಟ್ಟಿದೀವಿ. ಬಿಟ್ಟಿಲ್ಲ. ನೀನು ಸುಳ್ಳು ಹೇಳ್ತೀಯಾ? ಏನೋ ಯಾವಾಗೋ ಸಣ್ಣ ಪುಟ್ಟ, ನಿನ್ನಷ್ಟಿಲ್ಲ ಬಟ್ ನಾನು ಸುಳ್ಳು ಹೇಳ್ತೀನಿ ಅಂತ ಅವಳು ಗೊತ್ತಿರುತ್ತೆ, ಆದ್ರೆ ಅವಳು ಇದುವರೆಗೂ ಸುಳ್ಳೇ ಹೇಳೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಹೇಳಿದ್ರೆ ಬಾಯ್ ಬಿಡ್ತಾಳೆ. ನೈಸ್, ತುಂಬ ಚೆನ್ನಾಗಿ ಆಡಿದ್ರಿ. ನಾನು ನೋಡ್ಕೋತೀನಿ ಮನೆಗೆ ಬಂದ್ಮೇಲೆ. ತುಂಬ ಚೆನ್ನಾಗಿ ಆಡಿದ್ರಿ ಆಟ. ವಯಸ್ಸಲ್ಲಿ ಎಷ್ಟು ಆಡಿಲ್ಲ ಅಲ್ಲ? ನೈಸ್. ಮದುವೆಗೆ ಎಷ್ಟು ವರ್ಷ ಆಯಿತು? 3.5 ವರ್ಷ. ವಾವ್, ನೈಸ್. ದಾಂಪತ್ಯ ಹೆಂಗಿದೆ ನೋಡೋಣ. ಒಂದು ಚಿಕ್ಕ ಕಂಪ್ಯಾಟಬಿಲಿಟಿ. ಬ್ಯೂಟಿಫುಲ್. ಹಾಂ, ನಿನಾದು ಮಾರ್ಕೆಟ್ಗೆ ಹೋದರೆ ಈ 3 ತರಕಾರಿ ತಂದೆ ತರ್ತಾನೆ. ಇಷ್ಟೊಂದು ಬರಿತಾ ಇದ್ದಾನೆ. ತರಕಾರಿ ಆಂಟಿ ಹೆಸರು ಬರಿತೀಯಾನೆ. ಅವನು ಮಾರ್ಕೆಟ್ಗೆ ಹೋಗಿಲ್ವಲ್ಲ, ಅವನು ಗೊತ್ತಾಗ್ತಾ ಇಲ್ಲ ಪಾಪ. ಓಕೆ, ರೆಡಿ? ತಿರುಗಿಸಿ. ಪುಳಿಯೋಗರೆ ಗೊಜ್ಜು ಮಾಡ್ತಿದ್ಯಾ? ಈರುಳ್ಳಿ, ಹುರುಳಿಕಾಯಿ, ಟೊಮ್ಯಾಟೊ. ಈರುಳ್ಳಿ, ಕ್ಯಾರೆಟು, ಪೊಟ್ಯಾಟೊ. ಹುರುಳಿಕಾಯಿ ಟೊಮ್ಯಾಟೊ ಯಾರ ಮನೆಗೆ ತೊಗೊಂಡೋಗ್ತೀಯಾ? ನಮ್ಮನೆಗೆ ತಗೊಂಬರ್ತೀನಿ ನಾನು, ಅವಳು ನೋಡೋದಿಲ್ಲ. ಅವಳಿಗೆ ಹುರುಳಿಕಾಯಿ ಪಲ್ಯ ಅಂದ್ರೆ ಇಷ್ಟ, ಅದಕ್ಕೆ ನಾನು ತಗೊಂಬರ್ತೀನಿ ಅದನ್ನ. ಆಲೂಗಡ್ಡೆನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನು. ಇವಳು ಆಲೂಗಡ್ಡೆ ಬರ್ತಿದ್ದಳ, ಪೊಟ್ಯಾಟೊ. ಮೇಲೆ ನಿನಾದ್ ಹೆಸರು ಬರೆದ್ಬಿಟ್ಟು ನಿನಾದ್ಗೆ ಇಷ್ಟ ಆಗೋ ಇಬ್ರು ಹೀರೋ ಹೆಸರು, ಕೆಳಗಡೆ ರಮ್ಯಾ ಹೆಸರು ಬರೆದ್ಬಿಟ್ಟು ರಮ್ಯಾಗೆ ಇಷ್ಟ ಆಗೋ ಇಬ್ರು ಹೀರೋ ಹೆಸರು. ನಾನು ಸ್ವಲ್ಪ ನಿಧಾನ. ಇಷ್ಟು ಬೇಗ ಮುಗಿಸ್ಬಿಟ್ಟಿನಿ ನೀನು. ಅಯ್ಯೋ ಅಯ್ಯೋ, ನಾನು ಬರೆಯೋದು ಅರ್ಥ ಆಗತ್ತಾ ಯಾರಿಗಾದ್ರು? ಕೆಟ್ಟ ಹ್ಯಾಂಡ್ ರೈಟಿಂಗ್ ತೋರಿಸ್ಬೇಕು ಅಂತಾನೆ ಇದು. ಥ್ಯಾಂಕ್ಸ್ ಅಣ್ಣ. ರೆಡಿ? ನಿನಾದ್ಗೆ ರಾಜ್ಕುಮಾರ್ ಅವರು ರಮೇಶ್ ಅರವಿಂದ್, ಅಕ್ಕ ಬಂಡ ಪ್ರಕಾರ ರಾಜ್ಕುಮಾರ್ ಅವರು ಶಿವಣ್ಣ, ರಮ್ಯಾಗೆ ರಕ್ಷಿತ್ ಶೆಟ್ಟಿ ಅವರು ಸುದೀಪ್ ಅವರು, ರಮ್ಯಾಗೆ ಡಾಕ್ಟರ್ ರಾಜ್ಕುಮಾರ್ ರಕ್ಷಿತ್ ಶೆಟ್ಟಿ. ಓ, ಒಂದು ಮಿಸ್ ಮಾಡಿದೆ. ನಿಮ್ಮ ದಾಂಪತ್ಯ ಹೀಗೆ ಅನ್ಯೋನ್ಯವಾಗಿರಲಿ ಅಂತ ಹಾರೈಸ್ತಾ ಡಸ್ಟರಲ್ಲಿ ಅಳಿಸ್ಬಿಡಿ. ಎಷ್ಟು ಚೆನ್ನಾಗಿದೆ ನೋಡಿ ದಾಂಪತ್ಯ. ಹಲವು ವಿಷಯಗಳು ನಮ್ಗೆ ಗೊತ್ತು, ಇನ್ನೂ ಹಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಓಕೆ, ನೀವಿಬ್ರು ಒಟ್ಟಿಗೆ ನೋಡಿದ ಮೊದಲ ಸಿನಿಮಾ? ಯು ಬೆಟರ್ ಗೆಟ್ ದಿಸ್ ರೈಟ್. ಅವನೇ ಶ್ರೀಮನ್ನಾರಾಯಣ. ಕಂಗ್ರಾಚುಲೇಷನ್, ಹ್ಯಾಂಡ್ಸ್ ಅಪ್. ನಿನಾದ್ಗೆ ಯಾವ ಕಲರ್ ಇಷ್ಟ ಮತ್ತು ರಮ್ಯಾಗೆ ಯಾವ ಕಲರ್ ಇಷ್ಟ? ಆಹಾ, ಮ್ಯಾಚ್ ಆಗ್ತಿಲ್ಲ. ಗೊತ್ತಾಯ್ತು ಬಿಡಿ, ನಿಮ್ಮ ಲುಕ್ಕಲ್ಲೇ ಗೊತ್ತಾಗೋಯ್ತು. ನಿಮ್ದು ಸಪರೇಟ್ ಮನೆನಾ ಅಪಾರ್ಟ್ಮೆಂಟಾ ಸಿನ? ಕಮ್ಯುನಿಟಿ ಅಪಾರ್ಟ್ಮೆಂಟಾ? ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ. ಏನೋ ಮಿಸ್ ಹೊಡಿತಾ ಇದೆ. ಕೊಡಮ್ಮ, ನೋಡ್ಕೊಂಡು ಬರೋಣ ನೆಕ್ಸ್ಟ್ ಒನ್. ಸ್ವಲ್ಪ ಏನಾದರೂ ಮನೆ ಮರ್ಯಾದೆ ಉಳಿಸ್ಕೊಡೋಣ. 5,000 ರೂಪಾಯಿ ಕೊಟ್ಟರೆ ರೀಟೇಕ್ ತೊಗೊತೀನಿ. ಏನ್ ತೋರಿಸ್ತಿದ್ಯಾ? ರೆಡಿ ಇದೀನಿ ಅಷ್ಟೇ. ಥ್ಯಾಂಕ್ಸ್. ಇನ್ನೂ ಪ್ರಶ್ನೆಗಳು ಕೇಳಿದ್ರೆ ಮರ್ಯಾದೆ ಉಳಿಸ್ಕೊಂಬಿಟ್ರೆ ಪ್ರಾಬ್ಲಮ್. ಬೇಕಿತ್ತ ಇನ್ನ ಪ್ರಶ್ನೆ? ತಗೊಳ್ಳಿ, ಪರವಾಗಿಲ್ಲ. ಸಾಕು. ಪರವಾಗಿಲ್ವಾ? 5ರಲ್ಲಿ 4 ಕೊಡಿಸ್ಕೊಂಡಿದ್ದೀರಾ, ಪರವಾಗಿಲ್ವಾ? ಇಟ್ಸ್ ಓಕೆ. ಅವಳಿಗೇನು ಇಷ್ಟ ಕಷ್ಟಗಳನ್ನ, ಅದಕ್ಕಿಂತ ಹೆಚ್ಚಾಗಿ ಜೊತೆಗಿರ್ಬೇಕಾದ್ರೆ ಅವಳು ಉಸಿರಾಟ ನನಗೆ ನೆಮ್ಮದಿ ಕೊಡ್ತಾ ಇದೆ ಅನ್ನೋದಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಬ್ರು ಕಣ್ಮುಚ್ಕೊಂಡು ಉಸಿರಾಟ ತಗೊಳ್ಳಿ 30 ಸೆಕೆಂಡ್. ಸೀರಿಯಸ್ ನೋಡೋಣ ಹೆಂಗೆ ತೊಗೊಂತೀರಾ? ಜೋರಾಗಿ ಅಂತನ್ಬೇಡ, ಸಂಬಳ ಬರತ್ತಾಚೆ. ಓಕೆ, ತಗೊಳ್ಳಿ. ಹೊಸ ನೋಡೋಣ. ಯಾರಿದು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ? ಅಯ್ಯೋ, ಇದ್ಯಾರಿದು? ಯಾರಿದು ಆದ್ರೂ ಈ ಫೇಸ್ಗೆ ಎಷ್ಟು ಬ್ಯೂಟಿಫುಲ್ ಫೇಸು. ಎಲ್ಲೋ ಸಿಂಕ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಗೊತ್ತಾಯ್ತು, ಬೋರ್ಡ್ ಗೇಮಲ್ಲೇ ಗೊತ್ತಾಗೋದು ಸಿಂಕ್ ಆಗಿಲ್ಲ ಇದು. ಏನು ಹೇಳಿದೆ ಕೇಳಿಸ್ಕೊಡಿ ನಾನು. ಯಾರಿದು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ? ಇವಳು ಯಾರಿದು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾಳೆ? ಓಕೆ, ಮನೆಯಲ್ಲಿ ಜಾಸ್ತಿ ಆಕ್ಟ್ ಮಾಡೋರು ಯಾರು? ನೈಸ್. ಅಡಿಗೆ ರುಚಿಯಲ್ಲಿ ತುಂಬಾ ಪರ್ಟಿಕ್ಯುಲರ್ ಯಾರು? ಏಯ್,
ಏನ್ ಒಳ್ಳೆ ಉಪ್ಪು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ನನಗೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತೊಂದ್ರೆ ಇಲ್ಲ ನನ್ಗೆ. ಮತ್ತೆ ಹಾ ಗೊರ್ಕೆ ಗಿರಾಕಿ ಯಾರು? ಇಬ್ರು ಸರಿ ಓಕೆ ಓಕೆ ಇಬ್ರು ಏ ಅದೆಲ್ಲ ನನಗೆ ಸುಸ್ತಾದ. ಅತ್ತೆ ಮಾವನ ಹತ್ರ ಒಳ್ಳೆ ಹೆಸರು ತಗೊಂಡಿರೋದು ಯಾರು? ಸೇಫ್ ಬೆಟ್. ತುಂಬಾ ಲೇಟ್ ಯಾರು? ನನಗೆ ಬೋರ್ಡ್ ತಿರುಗ್ಸಕ್ ಚಾನ್ಸೇ ಇಲ್ಲ. ಓಕೆ ಥ್ಯಾಂಕ್ ಯು. ಮಾಡ್ಕೋತೀನಿ ಇಟ್ಸ್ ಓಕೆ. ತುಂಬಾ ಬ್ರ್ಯಾಂಡ್ ಕಾನ್ಶಿಯಸ್ ಯಾರು? ಯಾರಿಲ್ಲ ನನ್ನ ಪ್ರಕಾರ. ಸ್ವಲ್ಪ ಮಟ್ಟಿಗೆ ನೀನು ಅದು ಬ್ರ್ಯಾಂಡ್ ಕಾನ್ಶಿಯಸ್ ಯಾವ ಬ್ರ್ಯಾಂಡ್ ಬೇಕು ನನಗೆ? ನೋಡಲ್ಲಿ ಹಾಕೊಂಬಿಟ್ರಲ್ಲಿ ದಿನ ಬರೀ ಚಡ್ಡಿ ಹಾಕೊಂಡ್ ಮಲ್ಕತ್ತೆ ಅಂತಲ್ಲ. ಮೋರ್ ರೊಮ್ಯಾಂಟಿಕ್ ಯಾರು? ಕರೆಕ್ಟ್. ಕರೆಕ್ಟ್. ಕೆಲಸ ಅರ್ಧಂಬರ್ಧ ಮಾಡಿ ನಿಲ್ಸಿ ಆಮೇಲೆ ಕಂಪ್ಲೀಟ್ ಮಾಡೋಣ ಅನ್ನೋರು ಯಾರು? ಮುಂದೆ ಇಟ್ಬಿಡ್ತೀನಿ ಕ್ಯಾಮ್ರಾ ಹತ್ರ. ಮೂಡ್ ಸ್ವಿಂಗ್ಸ್ ಯಾರಿಗೆ ಜಾಸ್ತಿ? ಥ್ಯಾಂಕ್ ಯು. ಆಗಿದ್ದಾಗ್ಲಿ ನೋಡೋಣ ಅಂತ ಮುಂದೆ ನುಗ್ಗದ್ ಯಾರು? ಆಲ್ವೇಸ್. ತುಂಬಾ ಒಳ್ಳೆಯವ್ರು ಯಾರು? ಯಾರ ಜಡ್ಜ್ಮೆಂಟ್ ಚೆನ್ನಾಗಿದೆ? ಆನ್ಲೈನ್ ಶಾಪಿಂಗ್ ಜೋರಾಗಿ ಮಾಡೋದು ಯಾರು? ನಾಲ್ಕು ದಿನ ಇದು ಇವನು ಅಮೆಝಾನ್ ಅವನು ಇನ್ನೊಂದು ಫ್ಲಿಪ್ಕಾರ್ಟ್ ಅವನು ಮೀಶೋ ಅವನು ನಮ್ಮ ಮನೆಗೆ ಬರಲಿಲ್ಲ ಅಂತಂದ್ರೆ 5ನೇ ದಿನ ಬಂದ್ಮೇಲೆ ಕೇಳ್ತೇನೆ ಮೇಡಮ್ ಆರಾಮಾಗಿದ್ದಾರ? ಇದೆಷ್ಟು ಹಳೆ ಜೋಕ್ ಅಂದ್ರೆ. ಹಳೆ ಜೋಕ ಸರಿ ಆಯ್ತು ಪ್ಲೀಸ್. ಮಾಡೋದಲ್ಲ ಹಳೆ ಜೋಕ್ ಬಿಡಿ. ಅದಂತೂ ನಿಜ. ಬೇಗ ಕಾಂಪ್ರಮೈಸ್ ಆಗೋದು ಯಾರು? ಹೌದಾ? ಹಿಂಗೆ ನಾನು ಯೂಶಲಿ ಜಗಳ ಮಾಡ್ಕೊಳ್ಳಲ್ಲ. ಜಗಳ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೋತೀನಿ. ಇವಳು ಬೇಗ ಬಂದು ಸಾರಿ ಕೇಳ್ಬಿಡ್ತಾಳೆ. ಹಾ ಜಾಸ್ತಿ ಸುಳ್ಳು ಹೇಳೋದು ಯಾರು? ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕೋ ಗೊತ್ತಿಲ್ಲ. ಜಾಸ್ತಿ ಮರ್ತು ಹೋಗೋದು ಯಾರು? ಇದಕ್ಕೆ ಉತ್ತರ ನಾನೇ ಹಿಡ್ಕೊಳಕ್ಕೆ ಹೇಳ್ತೀನಿ, ಆಮೇಲೆ ನೀನು ಪ್ರಶ್ನೆ ಕೇಳ್ತೀನಿ. ರಮ್ಯಾ ಫೋಟೋ ತೋರಿಸು. ತುಂಬ ಹೈಜೀನ್ ಯಾರು? ತಿರುಗಿಸಲ್ಲ ಬಿಡಿ ಸೇಮ್. ಈಗ ಮನೆಗೆ ಹೋದ್ಮೇಲೆ ಒದೆ ತಿನ್ನೋದು ಯಾರು? ಯಾಕಂದ್ರೆ ನನಗೇನು ತೊಂದರೆ ಇಲ್ಲ, ನಾನು ಹೇಳೋದಿಲ್ಲೇ ಇವಳು ತೊಂದರೆ ಆಗುತ್ತೆ. ಆದ್ರೂ ಹಿಂಗೆ ಹೇಳ್ಬಾರ್ದಾಗಿತ್ತು, ನೀನು ಹಂಗೆ ಹೇಳ್ಬಾರ್ದಾಗಿತ್ತು ಅಂತ ಇದ್ದೇ ಇರುತ್ತೆ. ಒದೆ ಅಂತ ಬೀಳುತ್ತೆ. ಇರುತ್ತೆ ಡೆಫಿನೆಟ್ಲಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಆಟ. ಬ್ಯೂಟಿಫುಲ್ ಆಗಿದೆ. ವೆರಿ ಫನ್. ನೀವು ಒಂದು ಶೋಗೆ ನಮ್ಮನ್ನ ಸುಮ್ಮನೆ ಒಂದು ಕಾಫಿ ಕುಡ್ಕೊಂಡು ಹೋಗೋ ಅಂತ ಕರಿತೀರಾ ಅಂತ ಅನ್ಕೊಂಡೆ. ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ 90% ಎಫರ್ಟು ನಮ್ಮ ಹೆಂಡ್ರದು. ಅದು ಗೊತ್ತು. ಗೊತ್ತು. ಹೆಂಗ್ ಗೊತ್ತಾಗುತ್ತೆ? ಅದು ಗಲೀಜಾಗಿ ಕಟ್ ಮಾಡಿದಾಳಲ್ಲ, ಅವಾಗಲೇ ಗೊತ್ತಾಗ್ತದೆ. ಅದು ಕಟ್ ಮಾಡಿರೋ ಮೇಕಿಂಗ್ ಶಾರ್ಟ್ಸ್ನು ತಗೊಂಡಿದ್ವಿ ನಾವು ಆ್ಯಕ್ಚುಲಿ. ಹೌದಾ? ಅದು ಅವಳ ಚಾನಲ್ ಸೌಜನ್ಯ ಸ್ಟೋರ್ಸ್ ಅಂತ. ಚೆನ್ನಾಗಿ. ಅವಳ ಯೂಟ್ಯೂಬ್ ಚಾನಲಲ್ಲಿ ಅವಳದು ಒಂದು ಇತ್ತು, ಕೀರ್ತಿ ENT ಕ್ಲಿನಿಕಲ್ಲಿ ಶೂಟ್ ಹೆಂಗಾಗತ್ತೆ ಅಂತ ಒಂದು ಮೇಕಿಂಗ್ ಮಾಡ್ತೀನಿ ನಾನು ಅಂತ. ಅವಳು ವ್ಲಾಗ್ಸ್ ತರ ಏನೋ ಮಾಡ್ತೀನಿ ಅಂತ ಹೇಳಿ. ಸೊ ಇದು ಹೆಂಗೆ ಏನೇನು ಕಟ್ ಮಾಡಿ ಎಷ್ಟೊತ್ತು ಕಟ್ ಮಾಡಿದಾಳೆ ಅನ್ನೋದೇ ತುಂಬಾ ಇಂಟ್ರೆಸ್ಟಿಂಗ್. ಬೆಳಗ್ಗೆನ ಮಧ್ಯಾಹ್ನ ಅರ್ಲಿ ಮಾರ್ನಿಂಗ್ ಮಿಡ್ ನೈಟ್ ಅಂತ. ಒಂದು ಯೂಟ್ಯೂಬ್ ಚಾನಲ್ಗೂ ಇಷ್ಟೊಂದು ಒಂದು ವಿಡಿಯೋಗೋಸ್ಕರ ಪ್ರಿಪೇರ್ ಆಗ್ತಾರೆ, ಅದ್ರ ಹಿಂದೆ ಸಾಕಷ್ಟು ಶ್ರಮ ಇದೆ ಅನ್ನೋ ಒಂದು ಮೇಕಿಂಗ್ ವಿಡಿಯೋಸ್ ನೀವು ನೋಡಬೇಕು ಅಂತಂದ್ರೆ ಸೌಜನ್ಯ ಸ್ಟೋರ್ಸ್ ಹೆಸರು ಬಹಳ ಚೆನ್ನಾಗಿದೆ. ನಾನಂತೂ ಸಬ್ಸ್ಕ್ರೈಬ್ ಆಗ್ತೀನಿ, ನೋಡ್ತೀನಿ ನಿಮ್ಮ ಎಲ್ಲ ವಿಡಿಯೋಸ್ನ. ಹಂಗೆ ನಮ್ಮ ಜನರು ಒಂದು ಹೊಸದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತದಾರಂತೆ. ಯಾವುದಮ್ಮ ಯೂಟ್ಯೂಬ್ ಚಾನಲ್? ಅತಿ ಶೀಘ್ರದಲ್ಲಿ ಚೆನ್ನಾಗಿದೆ ಹೆಸರು. ಅತಿ ಶೀಘ್ರದಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಅದ್ರ ಹೆಸರು ರಮ್ಯಾ ರಾಗ. ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಬಟ್ ಸೂನ್ ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಏನ್ ಮಾಡ್ತೀರಾ ಅದರಲ್ಲಿ? ಕುಕಿಂಗ್ ವಿಡಿಯೋಗಳು ಮಾಡ್ತೀರಾ? ವೇಟ್ ಅಂಡ್ ವಾಚ್. ಅವ್ರ ಪಾಪ ನಾನು ಇದೆಲ್ಲ ಹಾಕ್ತೀನಿ ಅಂತ ಎಷ್ಟು ಡೀಟೇಲ್ ಆಗಿ ಹೇಳಿದ್ರು ನೋಡಿ. ನಿಂಗಿದ್ದು ಬೇಕಿತ್ತ ವಾಪಸ್ಸು ಒಂಟೋಗು ಶಿವನೇ. ಎಸ್, ರಮ್ಯಾ ರಾಗ ಅಂತ ಹೊಸ ಚಾನಲ್ ಬರ್ತಿದೆ, ಸೌಜನ್ಯ ಸ್ಟೋರ್ಸ್ ಅಂತ. ಅಲ್ಲಿಗೂ ಹೋಗಿ ನೋಡಿ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ಲೈಕು, ಶೇರು, ಸಬ್ಸ್ಕ್ರೈಬು, ಇನ್ನೂ ಏನೇನಿದೆ ಆಪ್ಷನ್ಸ್ ಎಲ್ಲ ಒತ್ತಿ ಅಲ್ವಾ? ಅದೊಳ್ಳೆ ಮಾತು. ಕಂಟೆಂಟ್ ಇಷ್ಟ ಆದರೆ ಮಾತ್ರ. ಕೀರ್ತಿ ENT ಕ್ಲಿನಿಕ್ ನೋಡ್ತಿರೋ ತಾನೆ? ಇಷ್ಟ ಆಗಿದೆ, ಡೆಫಿನೆಟ್ಲಿ ನೋಡ್ತಾರೆ. ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಇನ್ನ? ಇಲ್ಲ ಮಾಡಿಸ್ಬೇಕು. ಮಾಡಿಸ್ಬೇಕು.
ಸೊ ಈ ಆಕ್ಚುಲಿ ಡಾಕ್ಯುಮೆಂಟೇಶನ್ ಪ್ರಾಸೆಸ್ ತುಂಬಾ ತಲೆನೋವು ನಮ್ಮಲ್ಲಿ, ತುಂಬಾ ಪ್ರಾಬ್ಲಮ್. ಬಟ್ ಡಾಕ್ಯುಮೆಂಟೇಶನ್ ಪ್ರಾಸೆಸ್ ಎಲ್ಲ ತುಂಬಾ ಈಸಿ ಆಗ್ಬಿಟ್ರೆ ಹೆಂಗಿರುತ್ತೆ ಲೈಫು. ಅದಕ್ಕೆ ಅಂತಾನೆ ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಅವ್ರ ಸ್ಪೆಷಾಲಿಟಿ ಏನಂದ್ರೆ ಅವರು ಎಲ್ಲ ರೀತಿಯ ಲೋನ್ಗಳನ್ನು ಕೊಡಿಸ್ತಾರೆ. ಒಂದು 20+ ವೆರೈಟೀಸ್ ಆಫ್ ಲೋನ್ಗಳನ್ನು ಕೊಡಿಸ್ತಾರೆ. ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಲೋನು ಮತ್ತು ಎಜುಕೇಷನ್ ಲೋನು. ಫಾರಿನ್ ಕಂಟ್ರೀಸ್ಗೆ ಹೋಗಿ ಎಜುಕೇಷನ್ ಮಾಡಬೇಕು, ಹೈಯರ್ ಸ್ಟಡೀಸ್ ಮಾಡಬೇಕು, ಆ ಥರದ್ದು ಏನಾದರೂ ಇದ್ದರೆ, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನೀವು ITR ಫೈಲ್ಸ್ ಎಲ್ಲ ಕರೆಕ್ಟಾಗಿ ಮಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ತುಂಬ ನೀಟಾಗಿ ನಿಮ್ಮ ಡಾಕ್ಯುಮೆಂಟೇಷನ್ನೆಲ್ಲ ಈಸಿ ಮಾಡಿಕೊಡ್ತಾರೆ. ಮತ್ತು ನಿಮಗೆ ನಿಮ್ಮ ಲೋನ್ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನು ಕೇಳಿಕೊಂಡು ಸುಮಾರು 100+ ಬ್ಯಾಂಕ್ಗಳ ಟೈಅಪ್ ಇದೆ ಅವ್ರ ಹತ್ರ. ಬ್ಯೂಟಿಫುಲ್. ಅವರು ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ, ನಿಮ್ಗೆ ಎಲ್ಲಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿ ನಿಮಗೆ ಕೊಡ್ತಾರೆ. ಅವ್ರು ಒಬ್ಬರ ಹತ್ರ ಮಾತಾಡಿದ್ರೆ ಸಾಕು, 100 ಬ್ಯಾಂಕಿಗೆ ಫೋನ್ ಮಾಡೋ ಅಗತ್ಯ ಇಲ್ಲ. ಆ್ಯಂಡ್ ನಿಮ್ಮ ಹತ್ರ ಕಮಿಷನ್ ತೊಗೊಳ್ಳಲ್ಲ ಅವ್ರ ಲೋನ್ಗೆ. ಹಣ ಕೊಡದೆ ನಮ್ಮ ರಿಕ್ವೈರ್ಮೆಂಟ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅದಕ್ಕಿಂತ ಬೆಟರ್ ಏನಿದೆ. ಬ್ಯೂಟಿಫುಲ್. ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ. ವೆರಿ ಗುಡ್, ನೈಸ್. ಇದು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟು. ನಮ್ಮನೆ ನಿಧಿಗೆ ನನಗೆ ಗಂಡು ಮಕ್ಕಳು. ಓ ಸೋ ನೈಸ್. ಹಾಂ ಬಹಳ ಬಹಳ ಲಕ್ಷಣವಾಗಿದೆ, ತುಂಬಾ ಚೆನ್ನಾಗಿದೆ. ನಿನ್ನ ಆ್ಯಕ್ಟಿಂಗ್ ಬಗ್ಗೆ ಹೊರಗಡೆ ತುಂಬ ಮಾತುಗಳು ಬರ್ತಿದೆ. ಓಕೆ, ಏನಂತ? ತುಂಬ ಸುಮಾರಾಗಿ ಮಾಡ್ತಾನೆ ಹುಡುಗ, ಇನ್ನೂ ಇಂಪ್ರೂವ್ ಆಗಬೇಕು. ಅದಕ್ಕೆ ನಿಂಗೆ ಇನ್ನೂ ಅನುಬಂಧ ಅವಾರ್ಡ್ ಕೊಟ್ಟಿಲ್ಲ. ಓಕೆ, ಸೊ ಇವಾಗ ನಾನು ಒಂದು ಲೈನ್ ಹೇಳ್ತೀನಿ, ಅದನ್ನು ಬೇರೆ ಬೇರೆ ಸ್ಟೈಲಲ್ಲಿ ನೀನು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಆಲ್ರೆಡಿ ಒಂದ್ಸಲಿ ಮಾಡಿದೆ, ಇನ್ನೊಂದು ರೌಂಡ್ ಮಾಡು. ಸರಿ ಅಣ್ಣ. ರಮ್ಯಾ ನಿನ್ನ ಪ್ರೀತಿನ ಒಪ್ಕೊಂಬಿಟ್ಲು. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ಈ ಲೈನ್ನ ಫುಲ್ ಸೆಲೆಬ್ರೇಷನ್ ಮಾಡಲು. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ಕೋಪ. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ಅನುಮಾನ. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ಅದೇನಾ? ಭಯ. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ಸಂಕೋಚ. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಬಿಟ್ಲು. ಗಾಂಭೀರ್ಯ. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಡ್ಲು. ಉಡಾಫೆ. ಅವಳೇನು ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಡ್ಲು. ತುಂಬ ಖುಷಿ. ರಮ್ಯಾ ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ಲು. ಈಗ ರಮ್ಯನ್ ಮೈಂಡ್ ವಾಯ್ಸ್ ನಾನು ಆ್ಯಕ್ಟ್ ಮಾಡಲಾ? ಯಾಕಾದ್ರೂ ಒಪ್ಕೊಂಡು. ಯಾಕೆ ಒಪ್ಕೊಂಡೆ ಗುರು, ನೆಮ್ಮದಿ ಆಗಿತ್ತು. ಅವಳು ಹಂಗೆ ಇತ್ತವ ಮೈಂಡ್ ವಾಯ್ಸು. ಇಲ್ಲ, ಇನ್ನು ಏನು ಮಾಡ್ಬೋದು ನೋಡ್ತಾ ಇದ್ದೆ. ಯಾವ್ದಾದ್ರು ಒಂದೆರಡು ಟ್ರೈ ಮಾಡ್ಬೋದಾ ರಮ್ಯಾ? ಅಮ್ಮ ಡಾನ್ಸರ್ ಆಲ್ಸೋ ಆ್ಯಕ್ಚುಲಿ. ಸೊ ನವರಸ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಂಗೆ ಗೊತ್ತಿದೆ. ನಿನಾದು ರಮ್ಯಾ ಪ್ರೀತಿನ ಒಪ್ಕೊಂಡ ಅಂತ ಒಂದು ಆಶ್ಚರ್ಯ ಚಕಿತ. ನಿನ್ನಾದ ಒಪ್ಕೊಂಡ ಚಾನ್ಸ್ ಇಲ್ಲ ಇರ್ಬೋದು. ಐ ಥಿಂಕ್ ನಿನ್ನಾದ ಒಪ್ಕೊಂಡ. ಓ ಮೈ ಗಾಡ್, ನಿನ್ನಾದ ಒಪ್ಕೊಂಡ. ವಾವ್, ಗುಡ್ ಚೆನ್ನಾಗಿ ಮಾಡ್ತಿದ್ಯಾ. ಬಟ್ ಅಷ್ಟೇ ಹೇಳ್ಬೇಕು, ನನ್ನ ಪ್ರೀತಿನ ಒಪ್ಕೊಂಡ್ಬಿಟ್ನಾ ಅಷ್ಟೇ ಹೇಳ್ಬೇಕು. ಓಕೆ, ಇನ್ನು ಮಿಕ್ಕಿದೇನಿದ್ರೆ ಅದು ಎಕ್ಸ್ಪ್ರೆಷನ್ ಅಂತ ತೋರಿಸು. ಟ್ರೈ ಮಾಡು. ಚೆನ್ನಾಗಿತ್ತು. ನಂಗೆ ಓಕೆ ಆಯ್ತು. ನೀನೇ ಕರೆಕ್ಷನ್ ಹೇಳಿದೆ, ಒಳ್ಳೆ ತಿನ್ನೋದು ನೀನು, ನಾನು ನೀವು ಹಿಂಗೆ ಫಿಟ್ ಮಾಡಿಸ್ತಾ ಇದ್ದೀರ ನನ್ನ. ಥ್ಯಾಂಕ್ ಯು, ನೋಟೆಡ್. ಓಕೆ ನನಗೆ ಓಕೆ ಆಯ್ತಪ್ಪ, ತುಂಬ ಚೆನ್ನಾಗಿತ್ತು. ಈಗ ಇವ್ನು ಹೇಳ್ಕೊಟ್ಟಿದ್ದು ಹಾಕ್ತೀನಿ. ಡೆಫಿನೆಟ್ಲಿ. ಓಕೆ, ಕೋಪದಲ್ಲಿ. ನನ್ನನ್ನು ಒಪ್ಕೊಂಡ. ನನ್ನನ್ನು ಒಪ್ಕೊಂಡ. ನಿನ್ನಾದ ಒಪ್ಕೊಂಡ. ಮನೇಲಿ ಅವ್ನಿಗೆ ಕಪ್ಪಾಳು ಕೊಡಿಯೋ ಥರ. ನನ್ನ ಒಪ್ಕೊಂಡ್ಯಾ ನೀನು? ನನ್ನನ್ನ ಯಾಕೆ ಒಪ್ಕೊಂಡೆ? ಏಯ್, ಯಾಕೆ ಒಪ್ಕೊಂಡೆ?
ಬಿದ್ದಿರೋದು ಕ್ಯಾಮ್ರಾ ಇಲ್ಲಿ ತನಕ ಬಂದಿತ್ತು ಕೈ ಮೈಕ್ ಇದೆ ಸುಮ್ಮನೆ ಬಿಟ್ರು ಅಷ್ಟೇ. ಸೂಪರ್. ಗುಡ್ ವೆರಿ ಗುಡ್. ಈಗ ಗೊತ್ತಾಯ್ತು ಯಾಕೆ ರಮ್ಯಾಗೂ ಅನುಬಂಧ ಅವಾರ್ಡ್ಸಿನ ಬಂದಿಲ್ಲ ಅಂತ. ಸೂಪರ್. ಈಗ ಮುಂದೆ ಒಂದೇನಂದ್ರೆ ನಿಮ್ಮಿಬ್ರಿಗೂ ಇತ್ತೀಚೆಗೆ ಇಷ್ಟ ಆಗಿರೋ ಒಂದು ರೊಮ್ಯಾಂಟಿಕ್ ಸಾಂಗ್ ಯಾವುದು ತುಂಬ ಇಷ್ಟ ಆಗಿರುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ಹೇಳ್ಬೇಕನ್ನ? ಮರ್ಯಾದೆ ಪ್ರಶ್ನೆ ಸಿನಿಮಾದು ನಾ ನಿನಗೆ ನೀ ನನಗೆ. ಟ್ರೈ ಮಾಡ್ಬೋದು ಬಟ್ ಅಷ್ಟು ಲಿರಿಕ್ಸ್ ನೋಡ್ಕೊಂಡೆ ಹಾಡಪ್ಪ. ಇಲ್ಲ ಬೇಡ, ಹಾಡೋದು ಬೇಡ. ಹಾಡೋದ್ ಬೇಡ. ಇಷ್ಟ ಆಗಿದ್ದು ಯಾವ ಸಾಂಗ್ ಅಂತ ಕೇಳಿದೆ ಅಷ್ಟೇ. ಬೇಕಿತ್ತ, ನಮಗೆ ಬೇಕಿತ್ತ. ಇರ್ಲಿ ಥ್ಯಾಂಕ್ ಯು. ಆಯ್ತು ಹಾಡ್ರಪ್ಪ ಹೋಗ್ಲಿ. ಪರ್ಮಿಷನ್ ಕೊಡ್ರಿ ಹಾಡಮ್ಮ. ಕಿತ್ಕೊಂಡಿದ್ದು ಕೊಟ್ಟಿದ್ದಲ್ಲ. A few moments later. ನಾನಾಗುವೆ ನಿನ್ನ ಜೊತೆ ನೀನಾಗಲು ಚಂದ ಕತೆ. ಒಂದೇ ಬಾರಿ ನಾ ಸೋತೆ ನಿನಗೆ, 100 ಗೆಲುವ ತಂದೆ ನನಗೆ. ನಡೆಯಲು ನಾನೀಗ ನೀನೇನೆ ದಾರಿ ದೀಪ, ಬದುಕಲು ಬೇಕಿಲ್ಲ ಬೇರೆ ನೆಪ. ಏನಿದೆ ನನ್ನಲ್ಲಿ ನಿನ್ನ ವಿನಃ, ನೀ ಬೇಕು ಸನಿಹ. ನಾ ನಿನಗೆ ನೀ ನನಗೆ ಬೇಡ ಬೇರೆ ಏನು. ನಾ ನಿನಗೆ ನೀ ನನಗೆ ಬೇಡ ಬೇರೆ ಏನು. ನನ್ನ ಲೋಕ ನೀನು, ನನ್ನ ಲೋಕ ನೀನು. ರಮ್ಯಾ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂದ್ರೆ ನೆಲ್ ಮೂಗ್ ಸೀನ್ಬಿಡ್ತಾನ. ಅದೇ ಯೋಚನೆ ಮಾಡ್ತಿದ್ದೆ. ಆಕ್ಚುಲಿ ಒಂದು ಸ್ವಲ್ಪ ಶೀತ ಆಗಿದೆ. ಚೆನ್ನಾಗಿ ಹಾಡಿದ್ವಿ. ತುಂಬಾ ಚೆನ್ನಾಗಿ ಹಾಡಿದ್ರಿ ಹಾಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಡಲ್ಲಿ ಸಾಹಿತ್ಯ ಶ್ರುತಿಗಿಂತ ಪ್ರೀತಿ ಎದ್ದು ಕಾಣ್ತಿತ್ತು. ಸಾಹಿತ್ಯನ ಓಡಿಸ್ಕೊಂಡೋಯ್ತು, ಶ್ರುತಿನ ಓಡಿಸ್ಕೊಂಡೋಯ್ತು. ಪ್ರೀತಿ ಇದ್ರೆ ಸಾಕು. ನಾನು ಹೇಳಿದ್ ನನಗೆ ಕೊಡ್ತಾ ಇದ್ದೀರಾ ಮತ್ತೆ? ಪ್ರೀತಿ ಕಾಣಿಸಲ್ವಂತೆ, ಹಂಗೂ ಅಷ್ಟೇ. ಹಾಗೆ ನಿಮ್ಮ ಹಾಡು ಅಷ್ಟೇ. ಜನ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ಬಾರ್ದು, ಯಾಕಂದ್ರೆ ಅದು ನಿಮ್ಮಿಬ್ರಿಗೂ ಹಾಡ್ಕೊಂಡಿತ್ತು. ನನಗೆ ಹೆಂಗೆ ಬೈದೆ ಅಂತ ನನಗೆ ಗೊತ್ತಾಗಲಿಲ್ಲ. ಇರಲಿ, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಿನ್ನ ಯೂಟ್ಯೂಬ್ ಚಾನಲ್ಲು ಗೋವಿಂದ. ಬಟ್ ನಿನಾದ್ ಫ್ಯಾನ್ಸ್ ಯಾರಿದ್ರು ಬೇಜಾರು ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ಹಾಡ್ತಾನೆ. ನಾನು ನಿನಾದ್ ಫ್ಯಾನ್. ಈಗ ನೀವಿಬ್ರು ನಿಮ್ಮ ಲವ್ ಸ್ಟೋರಿನ ಹಂಚ್ಕೊಂಡು ಹೇಳಬೇಕು. ನೀವೊಂದು ಸೆಂಟೆನ್ಸ್, ಅವರೊಂದು ಸೆಂಟೆನ್ಸ್. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ನಾನು ಜೀವನದಲ್ಲಿ ಬೇಸತ್ತು, ಜೀವನದಲ್ಲಿ ಒಬ್ಬಳು ಸಂಗಾತಿ ಬೇಕೇ ಬೇಕು ಅಂತ ಹುಡುಕಾಡ್ತಾ ಇದ್ದ ಸಮಯದಲ್ಲಿ ನನ್ನ ಕಸಿನ್ ಆದಿತ್ಯ ಅವನ ಆಫೀಸ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆಫೀಸಲ್ಲಿ ನಾನು ನನ್ನ ಫ್ರೆಂಡ್ಸು ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಆದಿತ್ಯ ಹೇಳ್ತಾನೆ, ನನ್ನ ಕಸಿನ್ನು ಪಾಪ ಯಾರನ್ನೋ ಮೀಟ್ ಮಾಡ್ಬೇಕಂತ ತಡಪಡಿಸ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ ಅಂತ. ನನಗೆ ಆ ಥರ ಎಲ್ಲ ಫಿಟ್ಟಿಂಗ್ ಇಟ್ಟಿರ್ತಾನೆ ನನಗೆ ಗೊತ್ತಿರಲಿಲ್ಲ. ಕಡೆಗೆ ಸರಿ ಆಯಿತು, ಯಾರೋ ಒಂದು ಮಿಕ ಸಿಗತ್ತೆ, ಒಂದು ಸ್ವಲ್ಪ ದಿನ ಜೊತೆಗೆ ಓಡಾಡೋಣ, ಹೇಗಿರುತ್ತೆ ಆ ಜೀವನ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿದ್ದಾಗ ಆವಾಗ ನನ್ನ ಜೀವನದಲ್ಲಿ ಬಂದಿದ್ದು ನನ್ನ ದರ್ದ್ಯಾನ್ ರಮ್ಯಾ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಎಲ್ಲಿ ಬಸವನಗುಡಿ ಹತ್ರ ಯಾವುದೋ ಹೋಟೆಲ್ ಮುಂದೆ ಸಿಕ್ಕಿದ್ದು. ಅವಾಗ ಫಸ್ಟ್ ಡೈಲಾಗ್ ನಿನಾದ್ದು ನನ್ನ ನೋಡಿದ ತಕ್ಷಣ ಅಬ್ಬಾ ಹೊಟ್ಟೆ ಕ್ಲಿಯರ್ ಆಯಿತು ಅಂತ ಹೊರಗೆ ಬರ್ತಾ ಇದ್ದ. ನಾನು ಹೋಗಿದ್ದು ಯಾಕೆ ಅಂತಂದರೆ, ಮಧ್ಯಾಹ್ನ ಏನೋ ಖಾರದ ಐಟಮ್ ತಿಂದುಬಿಟ್ಟಿದ್ದೆ, ಅದು ಕರೆಕ್ಟಾಗಿ ಜೀರ್ಣ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೊಟ್ಟೆ ಗುಳುಗುಳು ಆಗ್ತಾ ಇತ್ತು. ಹೋಗಿದ್ದು ಬಿಡೋದಿಕ್ಕೆ. ಬಿಟ್ಟು ಆಚೆ ಬರ್ತಾ ಇದ್ದೆ, ತಕ್ಷಣ ಇವಳು ಆಲ್ರೆಡಿ ಎದುರುಗಡೆ ನಿಂತುಬಿಟ್ಟಿದ್ದಾಳೆ. ಸೊ ನನ್ನ ಫಸ್ಟು ಇಂಪ್ರೆಷನ್ನೇ ಇವಳು ಜೊತೆಗೆ ನಾನೆಲ್ಲ ಒದ್ದೆ ಮಾಡ್ಕೊಂಡು ಕೈಯೆಲ್ಲ ಹಿಂಗೆ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ಇವಳು ನಾನು ಫಸ್ಟ್ ನೋಡಿದ್ದು. ಅದಕ್ಕೆ ನಾನು ಶೇಕ್ ಹ್ಯಾಂಡು ಕೊಡಲಿಲ್ಲ, ಯಾಕೆ ಬೇಕು ಸುಮ್ಮನೆ ಅಂದ್ಬಿಟ್ಟು ನಮಸ್ಕಾರ ಅಂದ್ಬಿಟ್ಟು ಬನ್ನಿ ಸರ್ ಹೋಗೋಣ ಏನಾರು ತಿನ್ನೋಣ ಅಂತ ಹೋದ್ವಿ. ಬೇಲ್ಪುರಿ ತಿನ್ನ ಅಲ್ಲಿ ಒಂದು ಮಸಾಲೆ ಪುರಿ ತಿಂದ್ವಿ, ಅದಾದಮೇಲೆ ಜಯನಗರ್ಗೆ ಹೋದ್ವಿ, ಒಂದು ಬೇಲ್ಪುರಿ ತಿಂದ್ವಿ, ಎಲ್ಲ ಆಯಿತು. ಓಕೆ, ತಿಂದಿದ್ದಾಯಿತು, ಜೊತೆ ಪರಿಚಯ ಮಾಡ್ಕೊಂಡಿದ್ದಾಯಿತು. ನನ್ನ ಜೊತೆಗೂ ಅವಳು ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂತ ಅವಳಿಗೂ ಆಸೆ ಇದೆ ಅಂತ ತಿಳ್ಕೊಂಡಿದ್ದಲ್ಲ ಆಯಿತು. ತಕ್ಷಣ ಜಾಸ್ತಿ ತಡ ಮಾಡೋದೇ ಬೇಡ ಅಂತ ನಂದಿ ಹಿಲ್ಸ್ಗೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಇನ್ನೊಂದು ಮೀಟಿಂಗನ್ನು ಬುಕ್ ಮಾಡ್ಕೊಂಡೇ ಬಿಟ್ವಿ. ಬಾಸ್ ಫುಲ್ಲು ರೆಡಿ ಆಗಿಬಿಟ್ಟು ಇಂಪ್ರೆಸ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡು ಒಂದು ಗಾಡಿನ ರೆಂಟ್ ಮಾಡಿ, ಬಿಕಾಸ್ ಅಪ್ಪ ಕೊಡಲ್ಲ ಅಂದಿದ್ರು, ರೆಂಟ್ ಮಾಡಿ ಕೊನೆಗೂ ನಂದಿ ಹಿಲ್ಸಿಗೆ ಹೋದ್ವಿ.
ಅಲ್ಲಿ ದಿನ ಪೌರುಷವನ್ನ ತೋರ್ಸಕ್ಕೆ ಅವನು ಕಾರ್ನ ಹಿಂಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಹಂಗೆ ಓಡಿಸಿ ಕೊನೆಗೆ ನಂದಿ ಬೆಟ್ಟನ ತೋರಿಸಿ ಆಮೇಲೆ ಎಲ್ಲ ನಂದಿ ಬೆಟ್ಟ ನೋಡ್ಕೊಂಡು ವಾಪಸ್ ಬಂದಮೇಲೆ ಎಲ್ಲ ಆದಿತ್ಯ ಅವ್ನ ಮನೆಗೆ ಹೋದ, ನಾನು ರಮ್ಯ ಮಾತ್ರ ಉಳ್ಕೊಂಡಿದ್ವಿ. ಕಡೆಗೆ ಅವಳ ನಂಬರ್ನ ಇಸ್ಕೊಂಡೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಬಟ್ ಅವತ್ತು ಕಾರಲ್ಲಿ ಕೂತಿದ್ದೀವಿ ಇಬ್ರು, ನಿನಾದ್ ಹೇಳಿದ ಡೈಲಾಗು ನಿನ್ ನೋಡ್ತಾ ಇದ್ರೆ ನನ್ನ ಕಣ್ ತುಂಬ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ, ನನ್ನ ಕಣ್ ತುಂಬ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ನಾನು ಯಾರಪ್ಪ ಇದು ಫಿಲ್ಮಿ ಹುಡುಗ ತಂದ್ಕೊಂಡೆ. ನೋಡಿದ್ರೆ ಇವತ್ತು ಅವನ ಜೊತೆನೇ ಕೂತಿದ್ದೀನಿ. ನಿಧಾನಕ್ಕೆ ಅದು ಸ್ನೇಹವೋ ಪ್ರೀತಿಯೋ ಪ್ರೇಮವೋ ಏನೂ ತಿಳಿಯದೇ ಒಂದು ತಿಳಿದೇ ಇರೋಂತಹ ಏರಿಯಾಗಿ ಬಂದ ಮೇಲೆ ಇವಳನ್ನ ಬಿಟ್ಟು ನನ್ನ ಜೀವನದಲ್ಲಿ ಬದುಕಿರಬಹುದಾ ಅಂತ ಯೋಚನೆ ಮಾಡಿದಾಗ ಇಲ್ಲ ಅನ್ನೋ ಉತ್ತರ ಸಿಕ್ತು. ಅದಕ್ಕೆ ಇನ್ನೂ ಜೊತೆಗಿದ್ದೀವಿ. ವಾವ್, ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಮಧ್ಯ ಗಾಡೀಲಿ ಹೋಗ್ಬೇಕಾದ್ರೆ ಸಾಂಗ್ ಹಾಕು ಅಂತ ನೀನು ಕೊಡ್ತೀಯಾ? ನಿನ್ನ ಮೊಬೈಲ್ ನೋಡಿದ ತಕ್ಷಣ ವಾಲ್ಪೇಪರಲ್ಲಿ ರಾಘವೇಂದ್ರ ಸ್ವಾಮಿ ನೋಡ್ತಾರೆ ಅವರು. ಕರೆಕ್ಟ್. ಐ ನಿಮ್ಮನೆ ದೇವರು ರಾಘವೇಂದ್ರನ, ನಮ್ಮನೆ ದೇವರು ರಾಘವೇಂದ್ರ ಮಿಸ್ ಮಾಡ್ಬಿಟ್ಟು. ಮನೆ ದೇವ್ರು ರಾಘವೇಂದ್ರಲ್ಲ, ಬಟ್ ರಾಘವೇಂದ್ರ ಸ್ವಾಮಿಗಳಲ್ಲ. ನಾನು ಬೇರೆ ರಾಘವೇಂದ್ರ ಸ್ವಾಮಿ ಇರೋ ಚಾನಲಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅದೇ ರಾಘವೇಂದ್ರ ಮಹಾತ್ಮ ಬರುತ್ತಲ್ಲ ಚಿನ್ನ ನಿಮ್ಮ, ಕರೆಕ್ಟ್ ನಿಜ. ಅವಾಗ ಅಲ್ಲೇ ಕೆಲಸ ಮಾಡ್ತಿದ್ದೆ. ಹೌದು, ಹಂಗಾಗಿ ನನ್ ಮೇಲೆ ಆಣೆ ಇಟ್ಟಳು. ಅವಾಗ ತಾನೇ ಕೆಲಸ ಸಿಕ್ಕಿತ್ತು. ಅವಾಗ ನಾನು ಪ್ರಾಪರ್ ರೆಕಗ್ನಿಷನ್ ಕೂಡ ಸಿಕ್ಕಿರ್ಲಿಲ್ಲ ಆಚೆ ಒಬ್ಬ ಆಕ್ಟರ್ ಆಗಿ. ಅವಾಗ್ಲೇನೆ ಇವಳು ನೋಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ಲು. ನಂಗೆ ಗೊತ್ತಿತ್ತು. IPO ರಿಲೀಸ್ ಆಗಿದ ತಕ್ಷಣ ಇವಳು ಶೇರ್ಸ್ನ ಖರೀದಿ ಮಾಡಿಬಿಟ್ಟಿದ್ದಾಳೆ. ಅದು ಮೇಲೋಗುತ್ತೋ ಕೆಳಗೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ನಿಜವಾಗ್ಲೂ ಅವಳಿಗೆ ಡಿವಿಡೆಂಟ್ ಅಂತೂ ಸಿಗ್ತಾ ಇದೆ, ಈಳ್ ಸಿಗ್ತಾ ಇದೆ. ಮಾಡ್ರನ್ ರಾಘವೇಂದ್ರ ಮಹಾತ್ಮೆ ಹಾಕೋಬಹುದು ನಿಮ್ಮ ಸ್ಟೋರಿಗೆ. ಫೈನಲಿ ರಾಯರು ಬಂದರು ಮಾವನ ಮನೆಗೆ. ರಾಯರು ಬಂದರು, ರಾಡಿ 3, 2, 1 ಗೋ. ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು. ಚಂದಿರ ನೀವೇನು ಹೇಳಿದ್ರು BP ಹಾಕೋದಲ್ಲಿ. ನೀವು ಯಾವುದೇ ಹಾಡು ಕೊಡಿ ಎಲ್ಲವೂ ಹಾಡ್ತೀವಿ, ಮೊದಲನೇ ಲೈನ್ ಮಾತ್ರ. ಆ ಟ್ಯಾಲೆಂಟ್ ಇದೆ. ಇವಾಗ ನಾವು ಕೀರ್ತಿ ಅಣ್ಣಂಗೆ ಒಂದು ಶ್ರುತಿ ಕೊಡೋಣ. ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಅವ್ರ ವೈಫ್ ಹೇಳ್ತಿದ್ರು. ಸೊ ಹಾಡೋದು ಆಮೇಲೆ ಫಸ್ಟ್ ಶ್ರುತಿ ಕೊಡಿ. ಕೊಡು ಕೊಡು. ಶ್ರುತಿ ಎಲ್ಲಿ ಬಂದಿಯಾಳ? ಶ್ರುತಿ ಕೇಳಿದ್ರೆ ಐಲಿಂದ ಕರ್ಕೊಂಡ್ ಕಾಲ್ ಮಾಡಿ, ಅವ್ರ ವೈಫ್ ಕಾಲ್ ಮಾಡಿ ಇಮಿಡಿಯೇಟ್ಲಿ. ಆ ಶ್ರುತಿ ಅಲ್ಲ, ಶ್ರುತಿನ ಹೇಗೆ ಹಿಡಿಯೋದು ಗೊತ್ತಾ ನಿಮಗೆ? ಯಾರನ್ನ ಬೇಕಾದ್ರೂ ಹಿಡಿತೀವಣ್ಣ. ರೆಕಾರ್ಡ್ ಮಾಡಿ ಇದನ್ನೆಲ್ಲ ತೋರ್ಸ್ಬೇಕು ನಾವು ಆಮೇಲೆ. ಹೇಗೆ ಹಿಡಿಯೋದು? ನೀನ್ ಹೇಳ್ಕೊಡಮ್ಮ, ಹೇಗೆ ಹಿಡಿಯೋದು ನನಗೆ ಗೊತ್ತಿಲ್ಲ. ಇವಾಗ ನಾನು ಯಾರನ್ನೂ ಹಿಡಿಯಲ್ಲ. ಒಂದ್ ಟೋನ್ ಹೇಳ್ತೀನಿ, ಅದ್ರಿಂದ ನೀವು ಸಾಂಗ್ ಪಿಕ್ ಮಾಡ್ಬೇಕು. ಓಕೆನಾ? ಫಾರ್ ಎಕ್ಸಾಂಪಲ್ ನೀನಾದ್ ಹೇಳ್ತೀನಿ, ಅಲ್ಲ ಯಾವ ಇನ್ನು ಹತ್ತಿರ ಹತ್ತಿರ ಬರುವೆಯ, ಇನ್ನು ಹತ್ತಿರ ಬರ್ತಲ್ಲ ಎಕ್ಸಾಂಪಲ್. ಇನ್ನು ಹತ್ತಿರ ಹತ್ತಿರ ಬರುವೆಯ, ಬಳಿ ನೀನು ಬಂದಾಗ ಕಣ್ಣೋಟ ಸೆಳೆದಾಗ, ಹೊಸ ಆಸೆ ನನ್ನೆದೆಯಲ್ಲಿ ಹೊಸತು ಹೊಸತು. ಕಂಟಿನ್ಯೂ. ಕರಾಬು ಬಾಸು ಕರಾಬು. ಬೇಡ ಬಿಡಿ, ಸಾಕು. ಖಂಡಿತ ನಾನು ಪ್ಲೀಸ್. ಪಕ್ಕದ ಮನೆ ಶ್ರುತಿನ ಹಿಡಿದ ಅಭ್ಯಾಸ ಇರೋದ್ರಿಂದ ಸಂಗೀತ ಶ್ರುತಿ ಸಿಗಲ್ಲ. ಸರಿಯಾದ ಮನೆ ಶ್ರುತಿ ಸಿಗುದಿಲ್ಲ. ನಮ್ಮ ಶ್ರುತಿ ನಮ್ಮ ಹೆಮ್ಮೆ. ನೈಸ್, ಬ್ಯೂಟಿಫುಲ್. ಲವ್ ಕನ್ಫರ್ಮ್ ಆಯ್ತು, ಎಂಗೇಜ್ಮೆಂಟು ಫಿಕ್ಸ್ ಆಗೋಯ್ತು. ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆದ್ರೆ ಎಲ್ಲ ಸ್ಟೇಜಲ್ಲಿ ಇರ್ತಾರೆ. ನಮ್ಮ ಅಣ್ಣ ಅವಾಗ ವಾಶ್ರೂಮ್ಗೆ ಹೋಗಿ ಬರ್ತಿರ್ತಾರೆ. ಕರೆಕ್ಟ್. ಯಾಕೆ? ಗುಡ್ ರಿಸರ್ಚ್. ನೀನ್ ಹೇಳು ಯಾಕೆ ಹೋಗ್ತಾ ಇದ್ದೆ ಅಂತ. ಸೊ ನಾನು ನಿನ್ನಾದ್ ಹೇಳಿದ್ದೆ, ನನಗೆ ಮದುವೆ ಹಾಕಿನ ಮುಂಚೆ ನೀನು ಪ್ರಪೋಸ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅಂತ. ಅಣ್ಣ ಫುಲ್ ಸೀರಿಯಸ್ ಆಗೋದನ್ನ ತಗೊಂಡ್ಬಿಟ್ಟು ಇಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ. ಮದುವೆ ಹಾಕಿನ ಮುಂಚೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿದ್ಲು. ನನಗೆ ಪ್ರಪೋಸ್ ಯಾಕೆ ಮಾಡಬೇಕು ಅದ್ರ ಕಾನ್ಸೆಪ್ಟ್ ನಾನು ಸ್ವಲ್ಪ ಹಾಗೆ ಹಿಂದೆ ಕೆದಕಿ ಯಾಕೆ ಏನು ಅಂತ ಕೇಳೋ ಪ್ರಶ್ನೆ ನನಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಜಾಸ್ತಿನೇ. ಇವಾಗ ಇವಳು ಒಪ್ಪಿಗೆ ನಾನು ಪಡ್ಕೋಬೇಕು ಅಂದರೆ ನಾನು ಪ್ರಪೋಸ್ ಮಾಡಬೇಕಲ್ವಾ? ಇವಳು ನನ್ನ ಗಾಡಿ ಸಿಕ್ಬಿಟ್ಟಿದ್ದಾಳೆ, ಎಂಗೇಜ್ಮೆಂಟ್ ದಿನ ನಾನು ಏನಕ್ಕೆ ಪ್ರಪೋಸ್ ಮಾಡಬೇಕು ಅಂತ ನಾನು. ಆದರೆ ಇವಳು ಪಾಪ ಸಣ್ಣ ಆಸೆ, ಆದರೂ ಆಸೆನ ಈಡೇರಿಸ್ಬೇಕಲ್ವಾ? ಸರಿ ಆಯಿತು ಅಂತ ಒಂದು ಉದ್ದಕ್ಕೆ ಒಂದಿಷ್ಟು ಅವಳಿಗೋಸ್ಕರ ಏನು ಹೇಳಬಹುದು
ನನ್ನನ್ನು ಮದುವೆ ಆಗು ಅಂತ ನನ್ನ ಅವಳಿಗೆ ಹೇಗೆ ಕೇಳಬಹುದು ಅನ್ನೋದನ್ನು ನಾನೇ ನನ್ನ ಒಂದು ಸಣ್ಣ ಒಂದು ಬರವಣಿಗೆಯಲ್ಲಿ ಬರ್ಕೊಂಡು ಅದನ್ನು ಅವಳು ಮುಂದೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಬ್ಬ ಆ್ಯಕ್ಟರ್ ಆದ್ರೆ ನಾನು ಅದನ್ನು ಬೈಹೆಟ್ ಮಾಡ್ಕೊಂಡು ಹೋಗ್ಬೇಕು. ಬಾತ್ರೂಮ್ಗೆ ಹೋಗಿ ಕನ್ನಡಿ ನಾನು ನೋಡ್ಕೊಂಡು ಅದನ್ನು ಆ್ಯಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಕರೆಕ್ಟಾಗಿ ಹೇಳ್ತಾ ಇಲ್ಲ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಬಂಧನ. ನಾನು ಹೊರಗಡೆ ನಿಂತ್ಕೊಂಡು ಯಾಕೆ ಅವನು 10 ಸತಿ ಹೋಗ್ತಾ ಇದ್ದಾನಲ್ಲ ಬಾತ್ರೂಮ್ಗೆ, ಏನಾಯ್ತು, ಊಟ ಬೇರೆ ಇನ್ನೂ ಮಾಡಿರ್ಲಿಲ್ಲ, ಏನಾಯ್ತು ಅಂತ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಅಣ್ಣ ಪ್ರಪೋಸ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದೆ. ಏನ್ ಬರ್ಕೊಂಡಿದ್ದೆ ಜನ? ಇಲ್ಲ ಇಟ್ಕೊಂಡಿದ್ದೆ ಇನ್ನ ಮೊಬೈಲ್. ಜ್ಞಾಪಕ ಇಲ್ವಾ? ಮೈಂಡಲ್ಲಿ ಇರ್ಬೇಕು. ನಾನು ಸೀರಿಯಲ್ ನಾನು ಹೇಳಿದ ಡೈಲಾಗು ಆಚೆಗೆ ಬಂದ್ಮೇಲೆ ನಮ್ಗೆ ನೆನಪಿರಲ್ಲ, ಹೇಳ್ಬಿಟ್ಟು ಹಂಗೆ ಮರ್ತೋಗ್ಬಿಡ್ಬೇಕಮ್ಮ. ಆವಾಗ ಕ್ರಿಯೇಟಿವಿಟಿ ಮತ್ತೆ ಹೊಸದಾಗಿ ಬರುತ್ತೆ. ಗೊತ್ತಾಯ್ತಾ? ಒಂದು ನಿಮಿಷ ಏನೋ ಹೇಳ್ಬಿಟ್ಟ. ಓಕೆ, ಅವಳಿಗೆ ನಾನು ಪ್ರಪೋಸ್ ಮಾಡಿರೋ ರೀತಿ, ದಿಸ್ ಇಸ್ ವೆರಿ ಫಿಲ್ಮಿ. ಮೇ ಬಿ ದಿಸ್ ಇಸ್ ನಾಟ್ ದ ಬೆಸ್ಟ್ ವೇ ಟು ಪ್ರಪೋಸ್, ಬಟ್ ಜಸ್ಟ್ ಲುಕ್ ಇನ್ ಟು ಮೈ ಐಸ್, ಯು ವಿಲ್ ಸಿ ವಾಟ್ ಮೈ ಹಾರ್ಟ್ ವಾಂಟ್ಸ್ ಟು ಸೇ. ನಮ್ಮ ಲೈಫಲ್ಲಿ ನಾವಿಬ್ಬರು ಮೀಟ್ ಮಾಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಒಂದ್ಸರಿ ಡೀಪಾಗಿ ಯೋಚನೆ ಮಾಡಿ ನೋಡಿದ್ರೆ, ಯು ವರ್ ಸರ್ಚಿಂಗ್ ಫಾರ್ ಮೀ ಆಲ್ ಯೋರ್ ಲೈಫ್ and I was waiting for you all my life. This is why I love nature and believe in destiny. I swear to God that I believe in. Ramya, you are the best thing happened to me in my life. You are the best thing happened to me in my life. You know that my greatest strength is making the right choice and taking the right decision. I have decided to enjoy and spend the rest of my life with you. I would like to ask you the same. ನಾನು ನಿನ್ನನ್ನು ರಾಣಿ ಥರ ನೋಡ್ಕೊಳಕ್ಕಾಗದೇ ಇದ್ರು ನನ್ನ ಮಗು ಥರ ನೋಡ್ಕೋತೀನಿ ಕಂದ. ಪ್ಲೀಸ್ ಆನ್ಸರ್ ವಿತ್ ಆಲ್ ಯೋರ್ ಹಾರ್ಟ್. ವಿಲ್ ಯು ಮ್ಯಾರಿ ಮೀ? ಅವ್ನು ನೋಡ್ಕೊಂಡು ಯಾಕೆ ಹೇಳ್ತಿದ್ದೆ, ನಾನು ನೋಡ್ಕೊಂಡೆ ಹೇಳೋ. ವಿಲ್ ಯು ಮ್ಯಾರಿ ಮೀ? ಎಸ್, ಐ ವಿಲ್ ಮ್ಯಾರಿ ಯು. ಒಪ್ಕೊಂಡಾಯ್ತು. ಪ್ಲೀಸ್ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸೋಣ. ಖಂಡಿತ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಮನಸ್ಸಿಂದ ಏನು ಬಂತು ಅದು ಒಪ್ಕೊಳ್ಬೇಕು. ತಪ್ಪೇನಿಲ್ಲ. ಗುಡ್. ಹೊಡಿರಿ ಚಪ್ಪಾಳೆ. ಥ್ಯಾಂಕ್ ಯು. ಸೊ ಇವಾಗ ಕನ್ನಡದ ಒಂದು ಕವಿತೆ ಬರೆದ್ಬಿಟ್ಟು ಹೇಳು ಅವ್ರಿಗೆ. ಕನ್ನಡದಲ್ಲಿ ಕವಿತೆ ಬರೆದು ಹೇಳಬೇಕಾ? ಒಂದು ಕವಿತೆ ಬರಿಬೋದಾ ಇಲ್ಲೇ? ಈಗ 3.5 ವರ್ಷ ಆದಮೇಲೆ ಮತ್ತೆ ಹೊಸದಾಗಿ ನಿನ್ನ ಹೆಂಡತಿಗಲ್ವ? ಖಂಡಿತ. ಹಂಗಾರೆ ಲವ್ ಖಾಲಿ ಆಗೋಗಿದ್ಯಾ? ಇಲ್ಲ. ಓಕೆ ಆಯ್ತು. ಟೈಮ್ ಕೊಡ್ತೀರಾ 1-2 ನಿಮಿಷ? ರಮ್ಯಾ ಟ್ರೈ, ನೀವು ಒಂದು ಕವಿತೆ ಬರ್ರಿ. ಓಕೆ, ಸರಿ. ಓಕೆ, ಇಬ್ರಿಗೂ ಚಾಲೆಂಜ್ ಹೋಯ್ತು, ಒಂಥರ ಚೆನ್ನಾಗಿದೆ ಇದು. ನೋಡೋಣ. ಈಗ ಗಂಡ ಹೆಂಡತಿ ಇಬ್ಬರು ಒಂದು ಕವಿತೆ ಬರೆದು ಕನ್ನಡದಲ್ಲಿ ಇಬ್ಬರು ಒಬ್ರಿಗೊಬ್ರು ಹೇಗೆ ಪ್ರಪೋಸ್ ಮಾಡ್ತಾರೆ ನೋಡೋಣ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಓಹೋ, ಅವ್ನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ನಂಗೆ ಆಲ್ರೆಡಿ ಟಾಪಿಕ್ ಬಂದ್ಬಿಡ್ತು ತಲೆಗೆ. ಬರೆಯಪ್ಪ ರಾಜು. A few moments later. ಓಕೆ, ಯಾರು ನೀನಾದ ಫಸ್ಟು? ಇಲ್ಲ, ನಾನು ಹೆಂಡತಿ ಫಸ್ಟು. ಲೇಡೀಸ್ ಫಸ್ಟಾ? ಸರಿ, ಹಂಗಾರೆ ಆಲ್ವೇಸ್. ಶಿ ಇಸ್ ಆಲ್ವೇಸ್ ಫಸ್ಟ್. ಶಿ ಇಸ್ ಆಲ್ವೇಸ್ ರೈಟ್. ನೀನು ಲೆಫ್ಟ್ ಇಷ್ಟ? ಟ್ರೈ ಮಾಡಿದ್ದೀನಲ್ಲ. ನಾನು ಲೆಫ್ಟ್ ಔಟ್ ಒಂದೇ. ಓಕೆ. ನನ್ನ ಗೆಳೆಯ, ಮುಚ್ಚಿಟ್ಟ ನನ್ನ ಕನಸುಗಳ ಬಿಗಿದಪ್ಪುವ ಗೆಳೆಯ, ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಕಾಪಾಡುವ ಗೆಳೆಯ, ಖುಷಿಯಲ್ಲಿ ಅಲೆಯಾಗಿ ನನ್ನ ಸಿಗಿರುವ ಗೆಳೆಯ, ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾಗುವ ಗೆಳೆಯ, ನನ್ನ ಗೆಳೆಯ, ನನ್ನ ಪ್ರೀತಿಯ ಗೆಳೆಯ, ನನ್ನ ಜೀವದ ಗೆಳೆಯ. 8ನೇ ಕ್ಲಾಸ್ ಕನ್ನಡದಲ್ಲಿ ಏನಾದರೂ ಇತ್ತ ಇದು? ನಾನು ಆ ಥರ ಎಲ್ಲ ಡೌಟ್ ಪಡಲ್ಲ, ಸುಮ್ಮನೆ ರೀ. ನಿಂಗೆ ಪಕ್ಕ ಗೊತ್ತಿರುತ್ತೆ ಇರುತ್ತೆ ಅಂತ. ರೈಟ್. ಹೇಗಿತ್ತು? ಭಾಳ ಚೆನ್ನಾಗಿತ್ತು. ಇದು ಮುಖ್ಯವಾದ ವಿಷಯ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತಂದರೆ, ಇದು ಮನಸ್ಸಿಂದ ಬಂದಿರೋದು ಅಲ್ವಾ? ಸೊ ಅದಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು. ಹೌದಾ? ಇದೀಗ ಬಂದ ಸುದ್ದಿ, ರಮ್ಯಾ ಅವ್ರಿಗೆ ಇಲ್ಲಿದೆ ಮನಸ್ಸು, ಅದು ಇಲ್ಲಿಂದ ಹಿಂಗ್ ಕನೆಕ್ಟ್ ಆಗಿದೆ ಇಲ್ಲಿಗೆ. ಓಕೆ, ಗೊತ್ತಾಯ್ತಾ? ಹೇಳಿದ್ಲು. ನೀನು ಎಲ್ಲಿಂದ ಬರೀತಿದ್ಯಪ್ಪ? ನನ್ನ ಮನಸ್ಸು, ಕಿಡ್ನಿ, ಲಿವರು ಎಲ್ಲದರಿಂದ ಬರೆದ್ಬಿಟ್ಟಿದ್ದೀನಿ. ಅದಕ್ಕೆ ಇದು ಕವಿತೆಯಾಗಿ ಬರಲೇ ಇಲ್ಲ. ಇದು ಇಷ್ಟೊಂದು ಬರ್ದಿದ್ಯಾ? ಲವ್ ಲೆಟರ್ ಆಗಿ ಬಂದ್ಬಿಡ್ತಿದ್ದು. ಡೋಂಟ್ ವರಿ ಬೇಬಿ. ಪರವಾಗಿಲ್ವಾ? ಹೇಳ. ಹೇಳಿ. ಕವಿತೆ ಅಲ್ಲ ಇದು. ಫಸ್ಟೇ ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ಹೀಗೆ ಶುರು ಮಾಡ್ತೀನಿ ಇದನ್ನ. ನಿನ್ನ ಪ್ರೀತಿಸೋ ಹಂಬಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಏನೇ ಯೋಚನೆ ಇರಲಿ ಇಲ್ಲದೆ ಇರಲಿ, ನನಗೆ ನಿಂದೇ ಯೋಚನೆ. ನಿನ್ ಜೊತೆ ಇರಬೇಕು, ನಿನ್ ಜೊತೆ ಮಾತಾಡ್ತಾನೆ ಇರಬೇಕು, ನಿನ್ನ ಇನ್ನೂ ಜಾಸ್ತಿ ಪ್ರೀತಿಸ್ಬೇಕು. ನನ್ನ ರೀತಿಯಲ್ಲಿ ಲೋಪದೋಷ ಇದ್ರೆ ದಯವಿಟ್ಟು ಅದನ್ನ ಹೊಟ್ಟೆಗೆ ಹಾಕೊಳ್ಳದೆ ಅದನ್ನ ಹೇಳ್ಬಿಟ್ರೆ ಒಪ್ಕೊಂಡು ತಿದ್ಕೊಂಡು ಸರಿಯಾಗಿರ್ತೀನಿ. ಯಾಕೆ ಅಂದ್ರೆ ನೀನು ನನಗೆ ಬೈಯೋ, ಹೊಡೆಯೋ, ಹಾಕೊಂಡು ತುಳಿಯೋ ಎಲ್ಲ ಅರ್ಹತೆ ನಿನಗಿದೆ.
ಏನೇ ಬಂದ್ರು ಏನೇ ಹೋದ್ರು ಏನೇ ಆದ್ರೂ ನೀ ನನಗ್ ಬೇಕು. ಚಿನ್ನ ಗಿಡದಲ್ಲೂ ಬೆಳೆಯಲ್ಲ, ಸಸಿಯಲ್ಲೂ ಚಿಗರಲ್ಲ, ಭೂಮಿಯ ಆಳದಲ್ಲಿ ಅಡಗಿರುತ್ತೆ. ಅದನ್ನ ಪಡ್ಕೊಳ್ಳೋ ತಾಳ್ಮೆ, ಪರಿಶ್ರಮ, ಬುದ್ಧಿವಂತಿಕೆ ಎಲ್ಲ ನನ್ನಲ್ಲಿದೆ. ಆದ್ರೂ ನನಗ್ ಚಿನ್ನ ಬೇಡ, ಯಾಕಂದ್ರೆ ನನಗೆ ಪ್ಲಾಟಿನಮ್ ಸಿಕ್ಬಿಟ್ಟಿದೆ. ಹೇಳುವುದು ಬೇರೇನಿಲ್ಲ, ಒಲವಾಗಿದೆ. ನಿನ್ನಲ್ಲಿರೋ ಹಲವಾರು ಮುದ್ದಾದ ಅಂಶಗಳು ಯಾರಿಗೂ ಅದು ನ್ಯೂನ್ಯತೆಗಳಾಗಿ ಕಂಡು ಬಂದ್ರೆ ಅಂಥ ಮೂರ್ಖರು ಇನ್ನೊಬ್ರಿಲ್ಲ. ಆದ್ರೆ ನನಗೆ ನಿನ್ನ ಜೊತೆ ಕಳೆಯೋ ಪ್ರತಿಯೊಂದು ಕ್ಷಣ ಕೂಡ ನನ್ನ ಜೀವನದ ಹಬ್ಬ ಆಚರಿಸೋ ಸಂಭ್ರಮ. ಅಪರೂಪದ, ಅಮೋಘ, ಅಸಾಧಾರಣ, ಅತ್ಯದ್ಭುತ ಸೃಷ್ಟಿ ನೀನು. ನಾನೇ ಧನ್ಯ. ಐ ಲವ್ ಯು ಕಂದ. ನಿನ್ನ ಗಂಡ ನೀನಾದ. ವಿನ್ನರ್, ಏನು ಮಾಡೋಕ್ಕಾಗಲ್ಲ. ಓಕೆ, ನಾನು ಪರವಾಗಿಲ್ವಾ? ಫಸ್ಟ್ PUC ಕಾಲೇಜಲ್ಲಿ ನೋಟ್ಸಲ್ಲಿ ಲಾಸ್ಟ್ ಪೇಜಲ್ಲಿ ಬರ್ಕೊಂಡಿದ್ದು ಈಗ ಹೇಳ್ದಂಗಿದೆ. ಅವಾಗಲೇ ಈ ಥರ ಎಲ್ಲ ಲವ್ ಹುಟ್ಟೋದು. ಮದುವೆಯಾಗಿ 3.5 ವರ್ಷ ಆದಮೇಲೆ ಇಷ್ಟೊಂದು ಲವ್ ಮಾಡ್ತೇನೆ ಅಂದರೆ ನಿಜವಾಗ್ಲೂ ಖುಷಿ ಪಡಬೇಕು. ಇದೆಲ್ಲ ನಿನಾದನ್ ಥರ ಒಳ್ಳೆ ಗಂಡಂದ್ರಿಗೆ ಮತ್ತು ರಮ್ಯಾ ಥರ ಒಳ್ಳೆ ಹೆಂಡತಿಯರಿಗೆ ಅರ್ಪಣೆ. ಥ್ಯಾಂಕ್ ಯು. ಅಲ್ವಾ? ಅಂದ್ರೆ ಎಲ್ಲರೂ ಒಳ್ಳೆಯವರೇ. ಇಬ್ಬರು ಕವಿತೆ ಹೇಳ್ಕೊಂಡೆ ಮಲ್ಕೋತೀರಾ ಡೈಲಿ? ಬೇರೆ ನಾವ್ ಇಲ್ಲಿಗೆ ಬರ್ತಾ ಇದೀವಿ ಅಂತ ಮೈಂಡ್ ಸೆಟ್ ನ ಹಿಂಗ್ ಇಟ್ಕೊಂಡ್ ಬಂದಿದೀವಿ. ಓಕೆ, ಇಲ್ಲೊಂದ್ ಸ್ವಲ್ಪ ನಾವು ಕವಿ ಮೋಡ್ ಆಕ್ಟಿವೇಟೆಡ್. ನಮ್ಮ ಪದ ಜೋಡಣೆಗಳಾಗಿರ್ಲಿ ಅಥವಾ ನಾವು ಮಾತಾಡುವಂತ ಮಾತಾಗಿರ್ಲಿ ಒಂದ್ ಸ್ವಲ್ಪ ಶುದ್ಧವಾಗಿ ಕೇಳುಗರ ಕಿವಿಯಲ್ಲಿ ಇಂಪಾಗಿರ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿದೀವಿ. ಇಲ್ಲಾಂದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ನೀವು ಕನ್ನಡ ಮಾತಾಡ್ಬೇಕು ಅಂದಿದ್ದಕ್ಕೆ ಇದು ಹಿಂಗೆ ಬರ್ದಿದ್ದು, ಇಲ್ಲಾಂದ್ರೆ ನಾನು ಫಸ್ಟ್ ಒಂದು ಬರ್ದಲ್ಲ. ಇಲ್ಲ ಅಂತಂದ್ರು ಕನ್ನಡ ನನ್ನ ತಾಯಿ, ಕನ್ನಡ ನನ್ನ ಮಾತೃಭಾಷೆ, ನನ್ನ ಉಸಿರು. ನಾನು ಉಸಿರಾಡ್ತಾ ಇರೋದೇ ಕನ್ನಡ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಿಮ್ಮ ತಂದೆ ಹೆಸರೇನು? ಪ್ರಸನ್ನರಾವ್. ತಾಯಿ ಕನ್ನಡ. ತಾಯಿ ಕನ್ನಡ. ಕನ್ನಡ ನನ್ನ ತಾಯಿ. ಸಾಮಾನ್ಯವಾಗಿ ಮದುವೆ ಆದಮೇಲೆ ಎಲ್ಲರೂ ಫಾರಿನ್ ಟ್ರಿಪ್ ಹೋಗ್ತಾರೆ. ಹನಿಮೂನ್ಗೆ ಹೆಂಡತಿ ಜೊತೆಗೆ ಹೋಗ್ತಾರೆ. ನಮ್ಮ ಹುಡುಗ ಯಾವುದೋ ಹುಡುಗನ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಯಾರದು? ಯಾರು? ಆದಿತ್ಯ ಕಸಿನ್ ಮೀಟ್ ಮಾಡಿಸ್ತಾ ಅಂದಲ್ಲ. ಇದೇನು ಗಂಡಸರು ಹೋಗಿದ್ರ ಫಾರಿನ್ಗೆ? ಅದು ಏನಾಗಿತ್ತು, ರಮ್ಯನ್ನ ಕೇಳಿದೆ ಹಿಂಗೆಲ್ಲಾದರೂ ಟ್ರಿಪ್ ಹೋಗೋಣ ಅಂತ. ಅವಳದೇನೋ ಆಡಿಟ್, ಅವಳಿಗೆ ಬೇರೆ ಊರಿಗೆ ಹೋಗ್ತಾ ಇದ್ಲು. ಸರಿ ಆಯಿತು ಅಂತ ಒಂದಷ್ಟು ಲಮ್ಸಮ್ ದುಡ್ಡಿತ್ತು ನನಗೆ. ಅದನ್ನು ಹೆಂಗಾದ್ರೂ ಮಾಡಿ ಇವಾಗಲೇ ಟಿಕೆಟ್ ಬುಕ್ ಮಾಡಿದ್ರೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಬಿಟ್ಟು 2 ಟಿಕೆಟ್ ಬುಕ್ ಮಾಡಿಬಿಟ್ಟೆ, ನನಗೆ ಅವ್ನಿಗಿಬ್ರಿಗೂ. ಇವಳು ಆಮೇಲೆ ಬರೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಇವಳು ಹಾಗೆ ಸಿಂಕ್ ಆಗ್ಬಿಟ್ಲು. ನಾನು ಅವನು ಇಬ್ಬರೇ ಹೋಗಿ ಬಂದು. ಇದೇ ಆಗಿತ್ತು. ನಾನು ನಂಬಿ ಪಕ್ಕಾ ಇದೆ. ಆ್ಯಕ್ಚುಲಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಫ್ರೆಂಡ್ ಸರ್ಕಲ್ ಎಲ್ಲರೂ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಒಬ್ಬರೇ ಬಿಡ್ತಾ ಲಾಸ್ಟಲ್ಲಿ ನಾನು ಅವನಿಬ್ಬರೇ ಹೋಗ್ಬೇಕಾಗಿ ಬಂತು. ಅದು ಥೈಲ್ಯಾಂಡ್ಗೆ, ಬ್ಯಾಂಕಾಕ್ಗೆ. ಥೈಲ್ಯಾಂಡು? ತಾಯಿ ಸ್ಪಾ ಇತ್ತಾನೆ? ಖಂಡಿತ. ಥಾಯ್ ಸ್ಪಾ, ಅರೋಮಾ ಸ್ಪಾ, ಸ್ವೀಡಿಶ್ ಸ್ಪಾ, ಡೀಪ್ ಟಿಶ್ಯೂ ಎಲ್ಲವೂ ಮಾಡಿಸ್ಕೊಂಡಿದ್ದೀನಿ. ನಿಂಗೆ BBMP ಕಸದ್ದು ಸೌಂಡ್ ಗೊತ್ತಿಲ್ಲ, ಸ್ಪಾ ವೆರೈಟಿಗಳು ಹೇಳ್ತಾನೆ. ಅಲ್ಲ ಬಲೆ ಅಲ್ಲ ಕಿಲಾಡಿ ದಿನ ಕೇಳ್ತಾರೆ BBMP ಕಸದ ಸಾಂಗ್. ಅದು ಗೊತ್ತಿಲ್ಲ. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ. ಅವರು ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಟ್ರಿಪ್ಗಳನ್ನು ಆರ್ಗನೈಸ್ ಮಾಡ್ತಾರೆ. ಸುಮಾರು 20 ವರ್ಷದಿಂದ ಇದ್ದಾರೆ. ಬೆಂಗಳೂರು ಮತ್ತು ಮೈಸೂರಲ್ಲಿ ಬ್ರಾಂಚ್ ಇದೆ. ಅವ್ರ ಸ್ಪೆಷಾಲಿಟಿ ಏನಂದರೆ ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅವರು ನೀನೆಲ್ಲರೂ ಫಾರಿನ್ಗೆ ಹೋಗಬೇಕು ಅಂದರೆ ಅವರೇ ಒಂದು ಪ್ಲ್ಯಾನ್ ಕೊಡ್ತಾರೆ. ಹಿಂಗೆ ಹೋಗಿ ಹಿಂಗೆ ಹೋದರೆ ಹಿಂಗೆ ವರ್ಕೌಟ್ ಆಗುತ್ತೆ ನಿಮಗೆ ಈ ಥರ ಅಂತ. ಐಟಿನರಿ ಕಂಪ್ಲೀಟ್ ಆಗಿಕೊಡ್ತಾರೆ. ನಂಗೆ ಅದು ಬೇಡ, ನಂಗೆ ಹಿಂಗೆ ಬೇಕು ಅಂದರೆ ಹಾಗೆ ಮಾಡಿಕೊಡ್ತಾರೆ. ನಿನ್ನ ಹಣೆ ಬರ ಆಯಿತು ಗುರು, ಹಿಂಗೆ ಹೋಗೋದು. ತುಂಬ ಅಂದರೆ ಕಂಪೇರ್ ಟು ಅದರ್ ಟ್ರಾವೆಲ್ಸ್ ಒಂದು ಸ್ವಲ್ಪ ಪ್ರೈಸ್ ಎಲ್ಲ ಡಿಸ್ಕೌಂಟು ಅದು ಇದೆಲ್ಲ ತುಂಬ ಚೆನ್ನಾಗಿದೆ. ಶ್ರೀನಿಧಿ ಹಾಲಿಡೇಸ್ ಅಂತ. ಶ್ರೀನಿಧಿ ಹಾಲಿಡೇಸ್ ಬೆಂಗಳೂರು ಮತ್ತು ಮೈಸೂರಲ್ಲಿ ಬ್ರಾಂಚ್ ಇದೆ. ನೈಸ್. ಸೊ ಸಾಕಷ್ಟು ಜನ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಅವರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಸೂಪರ್. ಶ್ರೀನಿಧಿ ಹಾಲಿಡೇಸ್ ಜೊತೆಗೆ ನಾನು ಹೆಂಡತಿ ಜೊತೆಗೆ ಹೋಗಿ ಬರ್ತೀನಿ ಟ್ರಿಪ್ಗೆ. ಯಾರ ಹೆಂಡತಿ ಜೊತೆ ಬೇಕಾದ್ರೂ ಹೋಗೋ, ಬಟ್ ಶ್ರೀನಿಧಿ ಹಾಲಿಡೇಸ್ದಲ್ಲೂ ಹೋಗು. ಥ್ಯಾಂಕ್ ಯು ಶ್ರೀನಿಧಿ ಹಾಲಿಡೇಸ್. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಶ್ರೀನಿಧಿ ಹಾಲಿಡೇಸ್. ತುಂಬ ಚೆನ್ನಾಗಿದೆ. ತೇರು ಕೊಟ್ಟಿದ್ದಾರೆ. ಜೋಡಿ ಥರ ಇಬ್ಬರು ಜೊತೆಲೇ ಹೋಗಿ ನಿಮ್ಮ ಜರ್ನಿನೂ ಚೆನ್ನಾಗಿರಲಿ. ನಮ್ಮ ಹೊಸ ಮನೆಗೆ ಇನ್ನೊಂದು ಸಣ್ಣ ಉಡುಗೊರೆ ಆಯಿತು. ನಿಮ್ಮ ಸುಖ ಜೀವನದ ಜರ್ನಿಗೆ ನಿಮ್ಮ ದಾಂಪತ್ಯನೇ OTP. ಇದೇ ಜೋಶಲ್ಲಿ ಇಬ್ಬರು ಒಟ್ಟಿಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡ್ಬೋದಾ? ರೊಮ್ಯಾಂಟಿಕ್ ಸಾಂಗ್ ಯಾವ್ದು ಸ್ಟಾರ್ಟ್ ಮಾಡು, ನಾನು ಕಂಟಿನ್ಯೂ ಮಾಡ್ತೀನಿ. ಯಾವುದಾದ್ರೂ ಓಕೆ? ಹೌದಾ? ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ರೊಮ್ಯಾಂಟಿಕ್ ಸಾಂಗ್. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ.
ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ. ನಾನೇ ಪುಣ್ಯವತಿ ಕ್ಷಣಗಾಲದವರಾಗೆ ಇರಲಾರೆನೆಂದು ನಿನ್ನನ್ನೇ ಬೆರೆತು ನನ್ನಲ್ಲೇ ಮರೆತು ಕ್ಷಣಗಾಲದವರಾಗೆ ಇರಲಾರೆನೆಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು ಮನೆ ಮಾಡಿ ಹೃದಯದಲ್ಲಿ ಮೋದದಿಂದ ಶ್ರೀಪತಿಗೆ ಅನುಗಾಲ ಆನಂದ ತಂದ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ. ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ. ನಾನೇ ಭಾಗ್ಯವಂತ. ಐ ಥಾಟ್ ವಿಲ್ ಸಿಂಗ್ ಜೊತೆಯಲ್ಲಿ. ಇನ್ನೊಂದು ಸಾಂಗ್ ಅಂತೆ ಆಡ್ಬಿಡುವ. ನಿಮ್ಮ ಹೆಂಡತಿ ಡಿಮ್ಯಾಂಡ್ ಅಪ್ಪ, ನೀನ್ ತಾನೇ ಮನೆಗೆ ಹೋಗ್ಬೇಕಾರೆ ಜೊತೆಲಿ. ನಮ್ದು ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಬೇಡದಿರೋ ಶ್ರೀತಿ ತಗೊಂಡ್ಬಿಟ್ಟು ಆಮೇಲೆ ಮೇಲೆ ಹೋಗ್ಬಿಟ್ಟು ಹಂಗಾಗ್ಬಿಡ್ತದು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿನುಡಿಯಲಿ ತನು ಅರಳಿತು ಸವಿಗನಸಲಿ ಮನ ಕುಣಿಯಿತು. ಒಲವಿರಾಯಿ ಮಾತಿಗೆ ಕರಗಿ ಹೋದೆ ನೋಡದೆ ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ ಜೊತೆಯಲಿ. ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಹಾ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ರಗಿಳಿಗಳ ಮಾತಾಡಿಸಿ ಮುದ್ದಾಡುವ ಕಾಮನ ಬಿಲ್ಲಿರುವ ಜಾರುತಾನ ಮಾಡುವ ಹಗಲು ഇരുಳು ಒಂದಾಗಿ ಹಾಡುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನೈಸ್, ಸೂಪರ್ ಅಲ್ಲ? ಇಬ್ರು ಸುಮಾರಾಗಿ ಹಾಡ್ತೀರಾ, ಖುಷಿ ಆಯ್ತು ನಂಗೆ. ನಿಮ್ಮಷ್ಟಿಲ್ಲ ಬಟ್ ಏನೋ ಒಂದು ಪ್ರಯತ್ನ. ನನ್ನ ಹತ್ರಕ್ಕೂ ಬರೋಕ್ಕಾಗಲ್ಲ. ಹೆಂಗಂದು ಬಿಟ್ಲು. ಒಳ್ಳೆ ಭಗವಂತರು. ನೀನು ರಾತ್ರಿ ಮನೆಗೆ ಹೋದ್ಮೇಲೆ ಹೇಳು ಚೆನ್ನ, ಯಾಕೆ ನೀನು ಹಿಂಗಂದೆ ಹಂಗಂದೆ ಅಂತ ಅವ್ರು ಬೈತಾರಲ್ಲ, ನೀನು ಅವ್ರಿಗಂದಿದ್ದು ಅನ್ನಕ್ಕೆ ನಿಂಗೊಂದಿದೆಯಲ್ಲ. ನಾನು ಸಪೋರ್ಟ್ ಮಾಡ್ತೀನಿ ಬಿಡಿ ನಿಮಗೆ. ಸರ್ ಪೇ ಮಾಡಬೇಕಾ? ಎಲ್ಲ ಆಲ್ರೆಡಿ ಮಾಡ್ತಿದ್ದೀರಲ್ಲ ಅಷ್ಟ. ಐ ಆಮ್ ಸಾರಿ ಟು ಸೇ ದಿಸ್, ಐ ಆಮ್ ಸಾರಿ ಟು ಟೆಲ್ ಯು. ನಿಜವಾಗ್ಲೂ ಇದು ಹೇಳಬಾರ್ದು ಅಂದರೆ ವೇದಿಕೆಗಳಲ್ಲಿ, ಬಟ್ ವಿಚಾರ ಗೊತ್ತಿರಬಹುದೇನೋ ನಿಮಗೆ, ಇಲ್ಲ ಇಲ್ವೇನೋ. ನೀನಾದ್ಗೆ ನಿಮ್ಮ ಜೊತೆ ಮದುವೆಗೆ ಮುಂಚೆ ಇನ್ನೊಂದು ಮದುವೆ ಆಗಿತ್ತು. ಹೌದಾ? ಅದನ್ನು ಹೇಳಿದಾನೋ ಇಲ್ಲೋ ಗೊತ್ತಿಲ್ಲ. ಹೇಳಿದ. ಸೊ ಅವರ ಹಳೆ ಹೆಂಡತಿ ಒಂದು ಮೆಸೇಜ್ ಕಳಿಸ್ಯಾರ ನೀನಾದ್ಗೆ. ಸುಮ್ಮನೆ ಲೈಫ್ ಎಂಜಾಯ್ ಮಾಡ್ತೇನೆ ನಾನು ಬಿಟ್ಬಿಟ್ಟು. ಹಾಯ್, ನಾನು ನಮ್ರತಾ. ಇವತ್ತು ನಾನು ನಿನಾದ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಯ್ ನಿನಾದ್ ಆ್ಯಂಡ್ ರಮ್ಯಾ. ನನಗೆ ಮೊದಲು ನಿನಾದ್ ಪರಿಚಯ ಆಗಿದ್ದು, ನಿನಾದ್ ಮೂಲಕ ನನಗೆ ರಮ್ಯಾ ಪರಿಚಯ ಆಗಿದ್ದು. ಸೊ ನನಗೆ ಇರೋವಂಥ, ನನ್ನ ಜೀವನದಲ್ಲಿ ನನಗಿರೋವಂತಹ ಅತಿ ಕಡಿಮೆ ಫ್ರೆಂಡ್ಸಲ್ಲಿ ನಿನಾದ್ ಕೂಡ ಒಬ್ಬರು.
ಈಸ್ ವೆರಿ ವೆರಿ ಡಿಯರ್ ಟು ಮೀ ಆ್ಯಂಡ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಪ್ಲಸ್ ಏನಪ್ಪ ಅಂದರೆ ಇದು ತುಂಬ ಜನಕ್ಕೆ ಗೊತ್ತು, ತುಂಬ ಜನಕ್ಕೆ ಗೊತ್ತಿಲ್ಲದೇನೂ ಇರಬಹುದು, ಬಟ್ ಹೀ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಆಫ್ ಸ್ಕ್ರೀನ್ ಹೇಗೆ ಪ್ರಿಪೇರ್ ಮಾಡ್ಕೋತಾರೆ ಒಂದು ಸೀನ್ಗೆ, ಒಂದು ಶಾರ್ಟ್ಗೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆ್ಯಂಡ್ ಆ ಸಣ್ಣ ವೇರಿಯೇಷನ್ಸ್ ಆಗಿರ್ಬೋದು ಮುಖದಲ್ಲಿ, ಆ ಸಟಲ್ ಆ್ಯಕ್ಟಿಂಗ್ ಆಗಿರ್ಬೋದು, ಅವರ ಭಾಷೆ ಆಗಿರ್ಬೋದು, ಅವರು ಯೂಸ್ ಮಾಡುವಂಥ ವರ್ಡ್ಸ್ ಆಗಿರ್ಬೋದು, ಸೊ ಎವ್ರಿಥಿಂಗ್ ಈಸ್ ಫಿನಾಮಿನಲ್. ಸೊ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಅದೊಂದು ಮೈನಸ್ ಹೇಳಬೇಕು ಅಂದರೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಒಂದು ಕಿರಿಕಿರಿ ಏನಪ್ಪಾ ಅನ್ಸೋದು ಅಂತ ನನಗೆ ಐ ಡೋಂಟ್ ನೋ ಅಬೌಟ್ ಅದರ್ ಕೋ ಆಕ್ಟರ್ಸ್. ಸೊ ಈಗ ಡೈರೆಕ್ಟರ್ ಒಂದು ಕೊಟ್ಟಿರ್ತಾರೆ, ಒಂದು ಸೀನು ಅಥವಾ ಒಂದು ಶಾರ್ಟ್ ಕೊಟ್ಟಿರ್ತಾರೆ, ಬಟ್ ಈ ಮನುಷ್ಯ ಪ್ರತಿಯೊಂದನ್ನು ಇಂಪ್ರೂವೈಸೇಷನ್ ಮೇಲೆ ಇಂಪ್ರೂವೈಸೇಷನ್ ಮಾಡಿ 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 ಫುಲ್ ತಿಂದಾಕ್ಬಿಡ್ತಾರೆ. ಸೊ ಹಂಗೆ ಅದೊಂದು ಮೈನಸ್. ಪ್ಲಸ್ ಕೂಡ ಆಗುತ್ತೆ, ಹೇಳಿಲ್ಲ ಫುಲ್ ತಲೆ ಅಂತ ಹೇಳಕ್ ಬಂದು ಆಮೇಲೆ ತಿಂದಾಕ್ಬಿಡ್ತಾರೆ, ತಲೆ ಹೇಳಿಲ್ಲ. ನನಗೆ ತುಂಬಾ ಇರಿಟೇಟ್ ಆಗ್ತಾ ಇತ್ತು. ಇನ್ನೊಂದೇನಪ್ಪಾ ಅಂದ್ರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅವರ ಕೋ ಆಕ್ಟರ್ಸ್ಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೆ ನಾಗಿಣಿ ಅಂತ, ಅದರಲ್ಲಿ ನನಗೆ ತುಂಬ ಕಷ್ಟ ಆಗೋದು. ಬಟ್ ನನ್ನ ಯೋಗಕ್ಷೇಮ ವಿಚಾರಿಸಿ ನನಗೆ ತುಂಬ ಕೇರ್ ಮಾಡಿದ್ದು ನಿನಾದ್ ಆ ಸೆಟ್ಟಲ್ಲಿ. ಸೊ ಈಗಲೂ ಕೂಡ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಸೊ ಅದೊಂದು. ಹಾಗೆ ಮೈನಸ್ ಏನು ಅಂದರೆ ಬೇಜಾನ್ ಫ್ಲರ್ಟ್ ಮಾಡ್ತಾರೆ, ಇದು ರಮ್ಯಂಗೂ ಗೊತ್ತು, ಬಟ್ ಶಿ ಈಸ್ ವೆರಿ ಪ್ರಾಕ್ಟಿಕಲ್, ಶಿ ಈಸ್ ವೆರಿ ಬ್ರಾಡ್ ಮೈಂಡೆಡ್ ಆ್ಯಂಡ್ ಈಸ್ ವೆರಿ ಚಾರ್ಮಿಂಗ್. ನಿಮ್ಮ ಜೊತೆ ಯಾವತ್ತಾದ್ರು ಫ್ಲರ್ಟ್ ಮಾಡಿದ್ದೀನಣ್ಣ? ಹೀಗೆ ಪಿಕಪ್ ಲೈನ್ಸ್ ಬರುತ್ತೆ ಅವ್ರಿಗೆ. ಸೊ ಹಾಗೆ ಫ್ಲರ್ಟ್ ಮಾಡ್ತಾರೆ, ಅದೊಂದು ಮೈನಸ್. ನನಗೆ ಒಂಥರ ಫ್ಯಾಮಿಲಿ ಥರ ನಿನಾದ್, ಹಾಗೆ ರಮ್ಯಾ. ನಾನು ಹೇಳಿದ್ನಲ್ಲ, ನನ್ನ ಜೀವನದ ಅತಿ ಲೋಯೆಸ್ಟ್ ಫೇಸಲ್ಲಿ ಅವರಿಬ್ಬರು ಇದ್ದಾರೆ, ನನ್ನ ಜೊತೆ ನಿಂತ್ಕೊಂಡಿದ್ದಾರೆ ಆ್ಯಂಡ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಗಾಗ ಫೋನ್ ಮಾಡಿ, ಬಾ ಆಚೆ ಹೋಗೋಣ, ಬೇಜಾರಾಗಬೇಡ, ಬಾ ಇದು ಅಡುಗೆ ಮಾಡ್ಕೊಡ್ತೀನಿ, ನಿಂಗೆ ಅದಿಷ್ಟ ಅಲ್ವಾ, ಇದಿಷ್ಟ ಅಲ್ವಾ, ಅದು ಮಾಡ್ಕೊಡ್ತೀನಿ, ಇದು ಕುಕ್ ಮಾಡ್ಕೊಡ್ತೀನಿ ಅಂತ. ಸೊ ಅವರಿಬ್ಬರು ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸ್ ನನಗೆ. ಆ್ಯಂಡ್ ಒಳ್ಳೆ ವ್ಯಕ್ತಿಗಳು ಕೂಡ, ಒಳ್ಳೆ ವ್ಯಕ್ತಿತ್ವ ಇರೋ ಮನುಷ್ಯರು. ಬಿಕಾಸ್ ಐವ್ ಸೀನ್ ಅವರಿಬ್ಬರನ್ನ ತುಂಬ ಹತ್ತಿರದಿಂದ. ರಮ್ಯಾ ಇಸ್ ವೆರಿ ವೆರಿ ಸಪೋರ್ಟಿವ್ ವೈಫ್ ನಿನಾದ್ಗೆ. ನಿನಾದ್ ಇಸ್ ಅ ವೆರಿ ಕೇರಿಂಗ್ ಆ್ಯಂಡ್ ಲವ್ವಿಂಗ್ ಹಸ್ಬೆಂಡ್ ರಮ್ಯಂಗೆ. ಸೊ ಅವರಿಬ್ಬರು 100 ಕಾಲ ಹೀಗೆ ಖುಷಿಯಾಗಿ ಚೆನ್ನಾಗಿರಲಿ ಆ್ಯಂಡ್ ಅವ್ರ ಲವ್ ಸ್ಟೋರಿ ಹೀಗೆ ನಡೀತಾ ಇರಲಿ. ಆ್ಯಂಡ್ ಐ ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಐ ವಿಶ್ ಹರ್ ಆಲ್ ದಿ ವೆರಿ ಬೆಸ್ಟ್. ನಿನಾದಿನ ಎತ್ತರಕ್ಕೆ ಬೆಳಿಬೇಕು, ಅವ್ರ ಕನಸುಗಳು ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ಕನಸುಗಳೆಲ್ಲ ನನಸಾಗಬೇಕು ಅಂತ ನಾನು ಯಾವಾಗಲೂ ಪ್ರೇ ಮಾಡ್ತೀನಿ, ಯಾವಾಗಲೂ ಆಶಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್ ಗೈಸ್. ಥ್ಯಾಂಕ್ ಯು. ಸೋ ಸ್ವೀಟ್ ನಮ್ರತಾ. ಲವ್ ಯು. ಥ್ಯಾಂಕ್ಸ್ ನಮ್ರತಾ. ಜನಕ್ಕೆ ಇಲ್ಲಿಂದಾನೇ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ರತಾ ಅವ್ರದ್ದು ಡೇಟ್ ಫಿಕ್ಸ್ ಆಗಿದೆ. ಯಾವ್ದು? ನಮ್ಮ ಚಾನಲ್ಗೆ ಬರೋಕ್ಕೆ. ನನ್ನ ಮೇಲೆ ಆಣೆ ಇಟ್ಟಳು. ಇವಳು ಈಗ ಬುದ್ಧಿ ಬಂದ್ಬಿಟ್ಟಿದೆ, ಸಿಗಾಕೊಳ್ಳಲ್ಲ ಈಸಿಯಾಗಿಗಳು. ನೈಸ್, ಥ್ಯಾಂಕ್ ಯು ನಮ್ರತಾ. ಪಾಪ ವಿದೇಶದಲ್ಲಿದ್ದಾರೆ ಅವರು. ಹೌದು. ಸೊ ಅಲ್ಲಿಂದಾನೇ ಥ್ಯಾಂಕ್ ಯು ನಮ್ರತಾ, ಒಳ್ಳೇದಾಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ರತಾ. ಲವ್ ಯು. ನಮ್ರತಾ ಇಸ್ ಸಚ್ ಅ ಗುಡ್ ಫ್ರೆಂಡ್. ಅವಳು ಒಬ್ಬರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ದೇ ಫ್ರೆಂಡ್ಸ್ ಫಾರ್ ಲೈಫ್ ಫಾರ್ ಹರ್. ಶಿ ಇಸ್ ಅ ಗ್ರೇಟ್ ಪರ್ಸನ್, ಗ್ರೇಟ್ ಹೋಸ್ಟ್. ಏನೇ ಒಂದು ಹಬ್ಬ ಇರಲಿ ಅಥವಾ ಮನೆಯಲ್ಲಿ ಫಂಕ್ಷನ್ ಇರಲಿ, ನಮ್ರತಾ ವಿಲ್ ಆಲ್ವೇಸ್ ಇನ್ವೈಟ್ ಅಸ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ. ಸೊ ಲವ್ ಯು ನಮ್ರತಾ. ನಾನು ಆ್ಯಕ್ಚುಲಿ ನಿನಾದ್ ಬಗ್ಗೆ ಹೇಳಿ ಸಾಕಾಗಿದೆ ಕೀರ್ತಿ, ನಾನು ರಮ್ಯಾ ಬಗ್ಗೆ ಹೇಳ್ತೀನಿ ಅಂದರು. ಓ ಸೋ ಸ್ವೀಟ್. ಬೇಡ, ನಾನು ನಿನಾದ್ ಬಗ್ಗೆ ಬೇಕು ಅಂತ ತೊಗೊಂಡಿದ್ದು. ನಾನು ಯಾರಿಗೆ ಏನು ಅನ್ಸುತ್ತೋ ಅದು ಮಾಡಬಾರ್ದು ಅಂತ. ಕರೆಕ್ಟ್. ನನಗೆ ಅವ್ರು ನಿಜ ಹೇಳಿದ್ರು, ಒಂದು ನನಗೆ ನಿನಾದ್ಗಿಂತ ರಮ್ಯಾ ಇಷ್ಟ ಅಂತ. ವೆರಿ ನೈಸ್. ಹೋಗಿ ನೀನು ಕೇಳ್ತಿದ್ಯಾ ಅಂತ ಬಲವಂತಕ್ಕೆ ಒಂದು ಬೈಟ್ ಕೊಡ್ತೀನಿ ನಿನಾದ್ ಬಗ್ಗೆ. ಇಲ್ಲ, ನಮ್ರತಾ ಜೊತೆ ನಾನು ನಾಗಡಿನಲ್ಲಿ ಒಳ್ಳೊಳ್ಳೆ ಕ್ಷಣಗಳನ್ನು ಕಳೆದಿದ್ದೀನಿ ಅಫ್ಕೋರ್ಸ್. ಬಟ್ ಅಲ್ಲಿರೋ ತನಕ ಒಬ್ಬ ಫ್ರೆಂಡ್ ಆಗಿ ಅವಳನ್ನ ಅರ್ಥ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಏನೋ ಸಣ್ಣ ಪುಟ್ಟ ಜಗಳಗಳು ಇರೋದು ಅಥವಾ ಅದು ಪ್ಯಾಚ್ ಆಗಿ ಮಾರನೇ ದಿನ ಮತ್ತೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾ ಇದ್ವಿ. ಆದರೆ ನಿಜವಾಗ್ಲೂ ಒಬ್ಬ ಒಳ್ಳೆ ಫ್ರೆಂಡು, ಬೆಸ್ಟ್ ಫ್ರೆಂಡು ಅಂತ ನನಗೆ ಅನ್ಸಕ್ಕೆ ಶುರು ಆಗಿದ್ದು, ಮತ್ತು ಆ ಬಾಂಡ್ ನಮ್ಗೆ ಬೆಳೆದಿದ್ದು ಆ ಪ್ರಾಜೆಕ್ಟ್ ಮುಗಿದ್ಮೇಲೆ ಇಬ್ಬರು ಒಬ್ರನ್ನೊಬ್ರು ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ವಿ. ಅಯ್ಯಯ್ಯೋ, ನಾವು ಕಳೆದಿರೋ ದಿನಗಳು ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಮತ್ತೆ ಅದು ನೆನಪಾಗ್ತಾ ಇತ್ತು. ನಾನು ಸೀರಿಯಲ್ ಬಿಡ್ತಾ ಇದ್ದೀನಿ ಅಥವಾ ಸೀರಿಯಲಿಂದ ಒಂದು ಬ್ರೇಕ್ ತೊಗೋತಾ ಇದ್ದೀನಿ ಅಂತ ಹೇಳಿದಾಗ ಅವಳು ಎಷ್ಟು ಬಿಕ್ಕಿ ಹತ್ಲು ಅಂದರೆ ಅವಳು
ನನಗೆ ನಿಜವಾಗ್ಲೂ ತುಂಬ ಅನ್ನಿಸ್ತು, ಒಂಥರ ನಿಜವಾಗ್ಲೂ ಪರವಾಗಿಲ್ಲ, ನನ್ನ ಬಗ್ಗೆ ಕೇರ್ ಮಾಡ್ತಾಳೆ ಇವಳು ಅಂತ. ಶಿ ಇಸ್ ಅ ವೆರಿ ಗುಡ್ ಕೋ ಆರ್ಟಿಸ್ಟ್, ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟರ್, ವೆರಿ ಗುಡ್ ಫ್ರೆಂಡ್. ಮದುವೆ ಕರೀತಾರಂತೆ, ಕಾಯ್ತಾ ಇದ್ದೀವಿ. ಕಾಯ್ತಾ ಇದೀವಿ, ಹೌದು. ವೇಟಿಂಗ್. ಹೌದಾ? ಡೇಟ್ ಗೊತ್ತಾ? ಡೇಟ್ ಖಂಡಿತ ಗೊತ್ತಿಲ್ಲ, ನಂಗೆ ಗೊತ್ತು. ಡೇಟ್ ಗೊತ್ತಿಲ್ಲ, ಹುಡುಗ ಗೊತ್ತಿಲ್ಲ, ಹೌದು. ಏನೂ ಗೊತ್ತಿಲ್ಲ, ಇನ್ನೂ ಏನೂ ಹೇಳಿಲ್ಲ ಅವಳು. ಹೌದಾ? ಖಂಡಿತ ಖಂಡಿತ ಕರಿತೀವಿ ಅಂತ ಹೇಳಿದಾಳೆ. ಎಲ್ಲ ಒಟ್ಟಿಗೆ ಕಾರಲ್ಲೇ ಹೋಗೋಣ. ಎಸ್, ಡೆಫಿನೆಟ್ಲಿ. ಥ್ಯಾಂಕ್ಸ್ ನಮ್ರತಾ, ಥ್ಯಾಂಕ್ ಯು ಸೋ ಮಚ್. ನಮ್ರತಾ, ಒಳ್ಳೇದಾಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಮದುವೆ ಕರೀರಿ, ನಾವು ಕಾರಲ್ಲೇ ಬರ್ತೀವಿ. ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ, ನಿನಗೆ ಅನ್ನಭಾಗ್ಯ ಕೊಡ್ತೀನಿ, ಕ್ಷೀರಭಾಗ್ಯ ಕೊಡ್ತೀನಿ, ಜೀವನ ಪೂರ್ತಿ ನಾನು ನಿನ್ನ ಜೊತೆಗೆ ಇರುವಂಥ ಭಾಗ್ಯ ಕೊಡ್ತೀನಿ. ಇದೆಲ್ಲ ಬೇಕು ಅಂತಂದ್ರೆ ನೀನು ನನ್ನನ್ನೇ ಪ್ರೀತಿಸು. ನಮ್ಮ ತಾಯಿನ ನಾವು ಕುಡಿದು ಬಿಟ್ಬಿಡ್ತೀನಿ. ಮದುವೆ ಆದ್ಮೇಲೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ಒಂದೊಂದ್ಸರಿ ಪ್ಲೀಸ್ ಉಪ್ಪಿನಕಾಯಿ ಥರ ನೆನ್ಸ್ಕೊಳಕ್ಕೆ ನನ್ನ ಜೀವನದಲ್ಲಿ ಬಂದ್ಬಿಡು. ಐ ಲವ್ ಯು. ನಿನ್ನ ಹೆಸರು ರಮ್ಯಾ, ಆದರೆ ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ನನ್ನ ಹೃದಯ ರಮ್ಯ ಮನೋಹರ್. ನನ್ನ ಹೃದಯ ರಮ್ಯ ಮನೋಹರ. ಅಣ್ಣ, ಈ ಪಾರ್ಟ್ ನಿಮ್ದೇ ಅಣ್ಣ, ನಂದಲ್ಲ. ನಾನು ಪ್ರಪೋಸ್ ನಿಮ್ದು ನಿಮ್ ಕೆಲಸ ನಾನು ಕಿತ್ಕೊಳಲ್ಲ. ಪ್ಲೀಸ್ ಬೇಡ ಇದು. ನೋಡಿ, ಅವಳ ಸಿಕ್ಕಾಕೊಂಡು ಇವಾಗ ಬೇಡ ಅಂತ ಹೇಳ. ನನಗ್ ಗೊತ್ತಿಲ್ಲ, ನಾನು ಯಾವ್ದಕ್ಕೂ ಹೇಳಲ್ಲ ಇದು ತೆಗೀರಿ ಅಂತ. ನಿಮ್ಮಿಬ್ಬರ ಮದುವೆ ಡೇಟು ಮೇ 22. ನಾನು ಯಾಕೆ ತಪ್ಪು ಹೇಳ್ದೆ? ಯಾರು ತಪ್ಪು ಹೇಳಿದ್ದು? ನಾನೇ. ಹೌದಾ? ನಾನ್ ಸೇಫ್. ತಾಯಿ ತಂದೆ ಎಲ್ಲ ನೀನೆ, ಯಾಕೆ ಬೇರೆ ನಂಟು? ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು. ಜಗವೆಲ್ಲ ಮಾದರಿ ಈ ಪ್ರೇಮಕ್ಕೆ. ನನ್ನ ಎದೆಯಾಳೋ ಧನಿ ನೀನೇ. ನಿನಗೆ ನೀ ನನಗೆ ಬೇಡ ಬೇರೆ ಏನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.